ಅವರು ಕೊಡುವಂತ ಒಂದೊಂದು ಸ್ಟೇಟ್ಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ನಾವು ಮೊನ್ನೆಯಿಂದ ನೋಡ್ತಾ ಇದೀವಿ. ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಮತ್ತಷ್ಟು ಪ್ರವೋಕ್ ಆಗ್ತಾರೆ. ಇನ್ನೊಂದು ಕಡೆ ಹೈಕೋರ್ಟ್ ನಲ್ಲಿ ತ್ರಿಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ರಾಷ್ಟ್ರಗೀತೆಗೆ ಅವಮಾನಿಸಿದ ಆರೋಪದ ಕೇಸನ್ನು ಕೂಡ ಅರ್ಜಿದಾರರ ಪರ ವಕೀಲರು ಸಂಜಯ್ ಹೆಗಡೆ ಅವರು ಉಲ್ಲೇಖ ಮಾಡಿದ್ರು. ಪ್ರೇಯರ್ ವೇಳೆ ಅವರು ಹೇಳದೆ ಸುಮ್ಮನಿದ್ದ ಕೇಸ್ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಹಾಗೇನೆ ಈಗ ಹಿಜಾಬ್ ಧರಿಸೋದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾಗಿದೆ, ಇದು ಅವರ ಖಾಸಗಿತನ ಮತ್ತು ಆತ್ಮಸಾಕ್ಷಿಯ ವ್ಯಾಪ್ತಿಗೆ ಬರುತ್ತೆ ಅನ್ನೋ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆ ಆಗ್ತಿರೋದ್ರ ಬಗ್ಗೆನೂ ಕೂಡ ನಿಮಗೆ ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ಧರಣೀಶ್ ಬೂಕನ್ಕೆರೆ, ದೇಶವ್ಯಾಪಿ ಕಿಚ್ಚನ್ನ ಹಬ್ಬಿಸ್ಬಿಟ್ಟಿದೆ ಈ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದ್ರು, ಸದ್ಯಕ್ಕಲ್ಲಿ ಪರಿಸ್ಥಿತಿ ಹೆಂಗಿದೆ? ಈಗ ಕರ್ನಾಟಕದಲ್ಲಿ ಹಿಜಾಬ್ ಧರಿಸುವಂತ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಪ್ರವೇಶ ನಿರಾಕರಿಸೋದ್ರಿಂದ ವಿವಾದ ಸೃಷ್ಟಿಯಾಗಿದೆ ಮತ್ತು ಅದೀಗ ದಿನೇ ದಿನೇ ಹಬ್ಬುತ್ತಿದೆ. ಅಂದ್ರೆ ಮೊದಲಿಗೆ ಒಂದ್ ಕಡೆ ಶುರು ಆಯ್ತು, ಅನಂತರದಲ್ಲಿ ಬೇರೆ ಕಾಲೇಜುಗಳಿಗೂ ಕೂಡ ಅದು ವಿಸ್ತರಿಸಿತು. ಮೊದಲು ಹಿಜಾಬ್ ಧರಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಅಥವಾ ಪ್ರತಿಭಟನೆಗಳು ಆಗ್ತಿದ್ವು. ಅನಂತರ ಕೇಸರಿ ಶಾಲು ಬಂತು, ನೀಲಿ ಶಾಲು ಬಂತು. ಈಗ ಅದು ನಾನು ಹೇಳದ್ನಲ್ಲ ಹಂಗೆ ಒಂದೊಂದರಿಂದ ಅದೊಂದು ಸ್ವಲ್ಪ ಪಸರಿಸ್ತಾ ಇದೆ. ಈಗ ರಾಷ್ಟ್ರ ರಾಜಧಾನಿ ದೆಹಲಿನಲ್ಲೂ ಕೂಡ ಇವತ್ತು ಪ್ರತಿಭಟನೆ ದಾಖಲಾಗಿದೆ. ದೆಹಲಿಯಲ್ಲಿ JNU ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ದೆಹಲಿಯ ಕರ್ನಾಟಕ ಭವನದ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ವು. ಆದ್ರೆ ದೆಹಲಿಯ ಪೊಲೀಸರು ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಇದು ಹಿಜಾಬ್ ಧರಿಸುವಂತದ್ದು ಅಥವಾ ಯಾವುದೇ ಬಟ್ಟೆಗಳನ್ನ ಧರಿಸುವುದು ಮಹಿಳೆಯ ಅಥವಾ ವಿದ್ಯಾರ್ಥಿಯ ಒಂದು ಮೂಲಭೂತ ಹಕ್ಕು. ಅದನ್ನ ಹತ್ತಿಕ್ಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಆ ತರದ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಿದ್ದಾವೆ. ಈ ಸಂಬಂಧಪಟ್ಟಂತೆ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಮತ್ತು ತಕ್ಷಣವೇ ಈ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳು ಆಗ್ಬೇಕು ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ರು. ಆದ್ರೆ ಪ್ರತಿಭಟನೆ ನಡೀಲಿಕ್ಕೆ ಪೊಲೀಸಿನವರು ಬಿಡ್ಲಿಲ್ಲ. ಪ್ರತಿಭಟನಾಕಾರರನ್ನ ಬಂಧಿಸಿ ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಇಲ್ಲಿ ಶಾಂತಿಯುತವಾದಂತಹ ವ್ಯವಸ್ಥೆ ಇದೆ. ಜೊತೆಗೆ ಕರ್ನಾಟಕ ಭವನದ ಸುತ್ತಮುತ್ತ ಭದ್ರತಾ ವ್ಯವಸ್ಥೆಯನ್ನ ಅತ್ಯಂತ ಬಿಗಿಗೊಳಿಸಲಾಗಿದೆ. ಹಾಗಾಗಿ ಶಾಂತವಾದ ವಾತಾವರಣವನ್ನ ನಾವು ಕಾಣಬಹುದಾಗಿದೆ. ಶ್ರೀತಾ ಶೆಟ್ಟಿ, ಅಂದ್ರೆ ಎಲ್ಲ ಕಡೆ ಯೂಶಲಿ ನಾವು ನೋಡ್ದಂಗೆ ಧರಣೀಶ್ ಪ್ರವೋಕ್ ಆಗಬೇಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಕೇಳೋ ಪರಿಸ್ಥಿತಿಲಿ ಯಾರೂ ಇಲ್ಲ. ನಾವು ಹೋಗ್ತೀವಿ, ಧಿಕ್ಕಾರ ಕೂಗ್ತೀವಿ ಅಥವಾ ಪರವಾಗಿ ಪ್ರತಿಭಟನೆ ಮಾಡ್ತೀವಿ, ಇಂಥದ್ದೇ ಆಗ್ತಿರೋದು. ಸೊ ಇಲ್ಲಿ ನಾವು ನೋಡ್ದಂಗೆ ವರ್ಸಸ್ ನಡೀತಾ ಇದೆ, ಅವ್ರು ಮಾಡ್ತಾರ ನಾವು ಮಾಡ್ತೀವಿ ಅಂತ. ಅಂತದ್ದೇನಾದ್ರೂ ಘರ್ಷಣೆ ಅಲ್ಲಿ ನಡೀತಾ? ಇಲ್ಲ, ಇಲ್ಲಿ ಆ ರೀತಿಯ ಯಾವುದೇ ಘರ್ಷಣೆ ಆಗಿಲ್ಲ. ಮತ್ತೆ ಪ್ರವೋಕ್ ಮಾಡೋದು ಅಂತಂದ್ರೆ ಯಾರು ಶಾಂತಿ ಕಾಪಾಡಿ ಅಂತ ಹಿತೋಪದೇಶ ಹೇಳ್ತಿದಾರೋ ಅವರೇ ಪ್ರಚೋದನೆಯನ್ನು ಕೂಡ ಕೊಡ್ತಿದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ನೀನ್ ಹತ್ತಂಗ್ ಮಾಡು, ನಾನ್ ಸತ್ತಂಗ್ ಮಾಡ್ತೀನಿ, ನೀನ್ ಹತ್ತಂಗ್ ಮಾಡು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯ ತಂತ್ರಗಳು ಆಗ್ತಿದಾವೆ. ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಆಯ್ತು. ಆದ್ರೆ ಇಲ್ಲಿ ಅದಕ್ಕೆ ಪ್ರತಿಯಾಗಿ ಯಾವುದೇ ರೀತಿಯ ಪ್ರತಿಭಟನೆ ಕಂಡು ಬಂದಿಲ್ಲ. ಹಾಗಾಗಿಯೇ ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ವಿರೋಧ ಅಥವಾ ಘರ್ಷಣೆ ಸಂಘರ್ಷ ಯಾವುದೂ ಆಗಿಲ್ಲ. ಆದ್ರೆ ಈಗ ಆಗಿಲ್ಲ, ಮುಂದೆ ಆಗ್ಬಹುದು. ಅದೇ ಕಾರಣಕ್ಕೋಸ್ಕರನೇ ಕರ್ನಾಟಕ ಭವನದ ಬಳಿ ಈಗಲೂ ಕೂಡ ಪೊಲೀಸರ ಬಿಗಿ ಬಂದೋಬಸ್ತನ್ನ ನಾವು ಕಾಣಬಹುದಾಗಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಧರಣೀಶ್ ಬೂಕನ್ಕೆರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ದೆಹಲಿಯಲ್ಲಿ ಆಗ್ತಿರುವಂತಹ ಪ್ರತಿಭಟನೆ. ಸದ್ಯಕ್ಕೆ ವಿದ್ಯಾರ್ಥಿಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಪರಿಸ್ಥಿತಿಯನ್ನ ಈಗ ಕಂಟ್ರೋಲ್ಗೆ ತಗೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹಿಜಾಬ್ ಬ್ಯಾನ್ ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ರು. ಒನ್ಸ್ ಅಗೇನ್ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ಏನ್ ನಡೀತಾ ಇತ್ತು ಅದ್ರ ಕಡೆ ನಾವು ಗಮನವನ್ನ ಮತ್ತೆ ಕೊಡೋದಾಗಿದ್ರೆ, ಈಗ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು, ಸಂಜಯ್ ಹೆಗಡೆ ಅವರು ಸಾಕಷ್ಟು ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಧಾರ್ಮಿಕ ಹಕ್ಕು, ಮೂಲಭೂತ ಹಕ್ಕು, ಇದ್ರ ಬಗ್ಗೆ ಎಲ್ಲ ಸಂವಿಧಾನದಲ್ಲಿ ಏನು ಉಲ್ಲೇಖ ಇದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಹಿಜಾಬ್ ಅನ್ನ ಧರಿಸೋದಕ್ಕೆ ಅರ್ಜಿದಾರರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸುದೀರ್ಘವಾಗಿ ವಾದ ಮಂಡನೆ ನಡೀತಾಲೇ ಇದೆ. 2015ರ ಸಮವಸ್ತ್ರ ಆದೇಶದ ಬಗ್ಗೆ ವಕೀಲ ಹೆಗಡೆ ಅವರಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ನ್ಯಾಯಪೀಠದ ಮುಂದೆ. ಮಧ್ಯಂತರ ಆದೇಶಕ್ಕೆ ಅರ್ಜಿದಾರರ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. 3 ವಕೀಲರಿಂದ ಮಧ್ಯಂತರ ಆದೇಶ ಆಗಬೇಕು, ಹೈಕೋರ್ಟ್ ತತ್ಕ್ಷಣಕ್ಕೆ ಮಧ್ಯಪ್ರವೇಶ ಮಾಡಬೇಕು. 2 ತಿಂಗಳು ಈಗ ಟೈಮ್ ಇದೆ, ಯಾಕಂದ್ರೆ ಎಕ್ಸಾಮ್ ಬರಿಬೇಕಾಗುತ್ತೆ ಮಕ್ಕಳು. ಅದ್ರ ಮಧ್ಯದಲ್ಲಿ ಈಗಂತೂ ಬರೀ ಘರ್ಷಣೆಯಲ್ಲೇ ಕಳೆದೋಗ್ಬಿಟ್ಟಿದೆ, ಪಾಠದ ಬಗ್ಗೆ ಆಸಕ್ತಿ ವಹಿಸಲೇ ಇಲ್ಲ ಮಕ್ಕಳು. ಹಾಗಾಗಿ
ಸದ್ಯಕ್ಕೆ ಈ ವಾತಾವರಣ ತಿಳಿಗೊಳ್ಳಬೇಕಾದ್ರೆ ಮಕ್ಕಳು ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಬೇಕು ನೀಟಾಗಿ ಅಂತಾದ್ರೆ ಒಂದು ಮಧ್ಯಂತರ ಆದೇಶ ಬರಲಿ. ಅದಾದ್ಮೇಲೆ ಪೂರ್ಣ ಪ್ರಮಾಣದ ತೀರ್ಪನ್ನ ಹೈಕೋರ್ಟ್ ಇನ್ನೊಂದಿಷ್ಟು ವಾದ ಪ್ರತಿವಾದ ಆಲಿಸ್ಬೇಕು ಅಂತಿದ್ರೆ ಆಮೇಲೆ ಕೊಡ್ಲಿ ಪೂರ್ಣ ಪ್ರಮಾಣದ ತೀರ್ಪನ್ನ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ತತ್ಕ್ಷಣಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಮಧ್ಯಂತರ ಆದೇಶ ಕೊಡಬೇಕು ಕೋರ್ಟ್ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿದಾರರ ಪರ ವಕೀಲರು 3 ಜನ ಈ ಮನವಿಯನ್ನ ನ್ಯಾಯಪೀಠದ ಮುಂದೆ ಮಾಡಿಕೊಂಡಿದ್ದಾರೆ, ತ್ರಿಸದಸ್ಯ ಪೀಠದ ಮುಂದೆ. ಹಾಗಾಗಿ ಇನ್ನೂ ಕಾಲಾವಕಾಶ ಇದೆ. ಬಹುಶಃ 5 ಗಂಟೆ ಒಳಗಡೆ ಇವತ್ತೇ ಹೈಕೋರ್ಟ್ ಮನಸ್ಸು ಮಾಡಿದ್ರೆ ಅದೆಲ್ಲ ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು. ಹಾಗಾಗಿ ಇವತ್ತೇ ಮಧ್ಯಂತರ ಆದೇಶ ಬಂದ್ರೂ ಬರಬಹುದು, ಬರ್ದೇನೂ ಇರಬಹುದು, ಹೇಳಕ್ಕಾಗಲ್ಲ. ಆದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಮಕ್ಕಳ ಶಿಕ್ಷಣದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇಲ್ಲ, ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತತ್ಕ್ಷಣಕ್ಕೆ ನೀವು ಕಾಲೇಜ್ಗಳನ್ನ ಆರಂಭ ಮಾಡಿ, ಶಾಲೆಗೂ ರಜೆ ಘೋಷಣೆಯಾಗಿದೆ, ಆರಂಭ ಮಾಡಬೇಕಾಗತ್ತೆ. ಆದ್ರೆ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು, ಎಲ್ಲವನ್ನು ಕಂಟ್ರೋಲಿಗೆ ತಗೊಂಡು ಶಾಲಾ ಕಾಲೇಜ್ ಆರಂಭ ಮಾಡಿ ಇಮ್ಮಿಡಿಯೇಟ್ಲಿ ಅಂತ. ಬಟ್ ತುಂಬಾ ಜನ ಈಗ ಎಕ್ಸ್ಪೆಕ್ಟ್ ಮಾಡ್ತಿರೋದು ಹೈಕೋರ್ಟ್ ಯಾವ ತರ ಮಧ್ಯಪ್ರವೇಶ ಮಾಡುತ್ತೆ, ಮಧ್ಯಂತರ ಆದೇಶ ಕೊಡುತ್ತಾ, ಪೂರ್ಣ ಪ್ರಮಾಣದ ಆದೇಶ ಕೊಡುತ್ತಾ, ತೀರ್ಪಲ್ಲಿ ಏನು ಉಲ್ಲೇಖ ಆಗಿರುತ್ತೆ, ಇಂಥದ್ದೆಲ್ಲ ಕುತೂಹಲ ಸಹಜವಾಗಿದೆ. ಈಗ ಸರ್ಕಾರಿ ಕಾಲೇಜ್ ಇರೋದು ಎಲ್ಲರ ಶಿಕ್ಷಣಕ್ಕಾಗಿ. ಸೊ ಈ ವಾದವನ್ನ ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲೊಂದು ಯೂನಿಫಾರ್ಮಿಟಿ ಅನ್ನೋದು ಇರಬೇಕಾಗುತ್ತೆ ಅನ್ನುವಂಥದ್ದು ಈಗ ಕಗ್ಗಂಟಾಗಿರೋದು. ಯೂನಿಫಾರ್ಮ್ ಅಂತಂದ್ರೆ ನಾವು ಯೂನಿಫಾರ್ಮ್ನ ಪ್ಯಾಂಟ್ನ ಕಲರ್ ದುಪ್ಪಟ್ಟವನ್ನೇ ತಲೆಗೆ ಸುತ್ಕೊಂಡು ಬರ್ತೀವಿ, ಇದರಿಂದ ಯಾರಿಗೇನು ಸಮಸ್ಯೆ ಆಗಲ್ಲ, ಅದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಡ್ಬೇಕು ಅನ್ನೋದು ಅರ್ಜಿದಾರರ ಪರ ವಕೀಲರ ವಾದ. ಈಗ ಸಿಬಿಎಸ್ಇ ಮತ್ತು ಕೆಲವರ ಪ್ರಕರಣದಲ್ಲಿ ಈ ಹಿಜಾಬ್ ಧರಿಸೋದ್ರ ಬಗ್ಗೆ ಉಲ್ಲೇಖ ಆಗಿದೆಯಲ್ಲ, ಅದ್ರ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಿಜಾಬ್ ಧರಿಸಿ ಪರೀಕ್ಷೆ ಹೋಗೋ ಬಗ್ಗೆ ಹೆಗಡೆ ಅವರು ಉಲ್ಲೇಖ ಮಾಡಿದ್ದಾರೆ. ಪರೀಕ್ಷೆಗೆ ಅರ್ಧ ಗಂಟೆ ಮುಂಚೆ ಹೋಗಬೇಕಾಗುತ್ತೆ. ಸಿಬಿಎಸ್ಇ ಮತ್ತು ಕೆಲವರ ಪ್ರಕರಣದಲ್ಲಿ ಈ ಬಗ್ಗೆ ಆದೇಶ ಇದೆ. ಪ್ರಾಯೋಗಿಕ ಸವಾಲುಗಳು ಮತ್ತು ಮೂಲಭೂತ ಹಕ್ಕುಗಳಿಗೆ ಯಾರೂ ಕೂಡ ತಡೆ ಒಡ್ಡಬಾರದು, ಸರ್ಕಾರನೂ ಕೂಡ ಅದಕ್ಕೆ ತಡೆ ಹಾಕಬಾರದು ಅನ್ನೋ ವಾದವನ್ನ ಅರ್ಜಿದಾರರ ಪರ ವಕೀಲ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಈಗ ಖಾಸಗಿ ಮೈನಾರಿಟಿ ಸಂಸ್ಥೆಗಳ ನಿಯಮದ ಬಗ್ಗೆ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ ಕಾಲೇಜಲ್ಲಿ ನಾವು ನೋಡಿದೀವಿ, ಅವ್ರು ಏನ್ ಯೂನಿಫಾರ್ಮ್ ಹೇಳ್ತಾರೆ, ಏನ್ ನೀತಿ ನಿಯಮಗಳನ್ನ ರೂಪಿಸಿರ್ತಾರೆ ಅದನ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ಈ ಹಿಂದೆನೂ ಒಂದು ಪ್ರಕರಣದಲ್ಲಿ ಹಂಗೆ ಇತ್ತು. ಖಾಸಗಿ ಶಿಕ್ಷಣ ಸಂಸ್ಥೆ ಹೇಳಿದಂತ ಒಂದು ಯೂನಿಫಾರ್ಮ್ ಅನ್ನ ತಾನು ಹಾಕೊಂಡು ಹೋಗಲ್ಲ ಅಂತ ಅರ್ಜಿದಾರರು ಹೇಳಿದಂತ ಟೈಮ್ನಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ಆಡಳಿತ ಮಂಡಳಿ ಏನು ಹೇಳುತ್ತೆ, ಶಿಕ್ಷಣ ಸಂಸ್ಥೆ ಏನು ಹೇಳುತ್ತೆ ಅದನ್ನ ಕಡ್ಡಾಯವಾಗಿ ಧರಿಸಬೇಕು, ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ. ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಈಗ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಬರ್ತಾರೆ ಶಿಕ್ಷಣ ಪಡೆಯೋದಕ್ಕೆ, ಇಲ್ಲಿ ಸಮಾನತೆ ಇರಬೇಕು ಅನ್ನೋ ವಾದ ಏನೋ ಸರಿ. ಆದರೆ ಈ ಡ್ರೆಸ್ ಕೋಡ್ ವಿಚಾರವಾಗಿ, ಯೂನಿಫಾರ್ಮ್ ವಿಚಾರವಾಗಿ ಈಗ ಈ ಧಾರ್ಮಿಕತೆ ಎಂಟ್ರಿ ಆಗಿರೋದ್ರಿಂದ ಇದು ಕಗ್ಗಂಟಾಗಿದೆ. ಈಗ ಸರ್ಕಾರಿ ಕಾಲೇಜ್ ಅಂದ್ರೆ ಅದು ಪ್ರತಿ ನಾಗರಿಕನಿಗೂ ಸೇರಿದ್ದು, ಸಂಬಂಧಪಟ್ಟಿದ್ದು, ಅದಕ್ಕೆ ಹಕ್ಕಿದೆ. ಯಾರು ಬೇಕಾದ್ರೂ ಸರ್ಕಾರಿ ಕಾಲೇಜ್ಗೆ ಹೋಗ್ಬೋದು, ಕಲಿಬಹುದು, ಶಿಕ್ಷಣ ಪಡಿಬೇಕು ಅನ್ನೋ ಉದ್ದೇಶದಿಂದ ತಾನೇ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಕಟ್ಟಿಸಿರೋದು. ಸರ್ಕಾರಿ ಕಾಲೇಜ್ ಎಲ್ಲವೂ ಕೂಡ ಜನರ ಶೈಕ್ಷಣಿಕ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಕಟ್ಟಿಸಿರೋದು ಅನ್ನೋದು ಹೆಗಡೆ ಅವರ ವಾದ. ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು, ಅದನ್ನು ಬಿಟ್ಟು ನಾಗರಿಕರ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯಕ್ಕೆ ಕಡಿವಾಣವನ್ನ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬಾರದು ಅನ್ನೋ ವಾದವನ್ನ ಅರ್ಜಿದಾರರ ಪರ ವಕೀಲ ಸಂಜಯ್ ಹೆಗಡೆ ಅವರು ಮಂಡಿಸ್ತಾ ಇದ್ದಾರೆ. ಧರ್ಮದ ಹೆಸರಲ್ಲಿ ಶಿಕ್ಷಣದಿಂದ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ವಂಚಿತರನ್ನಾಗಿ ಮಾಡಬಾರದು, ಅದರಲ್ಲೂ ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅನ್ನೋ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಬಂತು ನೋಡಿ ಪಾಯಿಂಟ್. ಸರ್ಕಾರಿ ಕಾಲೇಜ್ ವಿಚಾರವಾಗಿ ಅದು ಜನರ ಶಿಕ್ಷಣಕ್ಕಾಗಿ ಇರೋದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಇರೋದು. ಧರ್ಮದ ಹೆಸರಲ್ಲಿ ಶಿಕ್ಷಣದಿಂದ ಮಕ್ಕಳನ್ನ ವಂಚಿತರನ್ನಾಗಿ ಮಾಡಬಾರದು. ಇನ್ನು ಸರ್ಕಾರನೂ ಅಷ್ಟೇ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅಂತ ಹೆಗಡೆ ಹೇಳ್ತಿದ್ದಾರೆ.
इस तरफ भी ले लो। बैठो बैठे। हेलो बैठ रहा बैठ गया बैठ चल लेडी है लेडी 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 को लेडी बैठ बैठ चल चलो सुनो ದೆಹಲಿಯಲ್ಲಿ ಕರ್ನಾಟಕ ಭವನದ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ತೋರಿಸ್ತಾ ಇದ್ದೀವಿ. ಆಗ್ಲಿಂದು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ತಮ್ಮ ವಶಕ್ಕೆ ಪಡೆಯುವ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸರು ಹಾಗೇನೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೀತಾ ಇತ್ತು, ಮಾತಿನ ಚಕಮಕಿ ನಡೀತಾ ಇತ್ತು. ಅಲ್ಲಿ ಒಂದಿಷ್ಟು ಜನ ವಿದ್ಯಾರ್ಥಿಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತರೋದಕ್ಕೆ. ಹಿಜಾಬ್ ಬ್ಯಾನ್ ವಿರೋಧಿಸಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಕರ್ನಾಟಕ ಭವನದ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ರಿಂದ ಅವ್ರನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಆಗ್ತಾ ಇದೆ. ಒಂದು ಕಡೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಇನ್ನೊಂದು ಕಡೆ ಪೊಲೀಸರು ಅವ್ರಿಗೆ ಹೇಳ್ತಾ ಇದ್ದಾರೆ ಸುಮ್ಮನಿರಿ, ವಾಪಸ್ ಹೋಗಿ ಅಂತ. ಆದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ಪ್ರತಿಭಟನಾಕಾರರು ಇರಲಿಲ್ಲ, ಅಂದ್ರೆ ವಿದ್ಯಾರ್ಥಿಗಳು ಇರಲಿಲ್ಲ. ಹಾಗಾಗಿ ಕೆಲವರನ್ನ ಅಲ್ಲಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೋಮು ಸೌಹಾರ್ದತೆಯನ್ನ ಕದಡುವಂತ ಪ್ರಯತ್ನಗಳಾಗ್ತಿದೆಯಲ್ಲ, ಸೊ ಅದನ್ನ ವಿರೋಧಿಸಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಿಜಾಬ್ ಬ್ಯಾನ್ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಯಾಕಂದ್ರೆ ಪೊಲೀಸರ ಜೊತೆಯಲ್ಲೂ ಕೂಡ ಪ್ರತಿಭಟನಾಕಾರರು ಮಾತಿನ ಚಕಮಕಿ ನಡೆಸಿದ್ದನ್ನು ಕೂಡ ನಾವು ಆಗ್ಲೇ ತೋರಿಸ್ತಾ ಇದ್ವಿ ನಿಮ್ಗೆ. ಪೊಲೀಸರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಕೇಳುವಂತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಲ್ಲ. ತಮ್ಮ ಪ್ರತಿಭಟನೆಯನ್ನ ಮುಂದುವರ್ಸಕ್ ಹೋದ್ರು. ಹಾಗಾಗಿ ಕೆಲವರನ್ನ ತಮ್ಮ ವಶಕ್ಕೆ ಪಡೀಲೇಬೇಕಾಯ್ತು. ಇನ್ನೊಂದು ಕಡೆ ನಾವು ತೋರಿಸ್ತಾ ಇದ್ದೀವಿ, ಹೈಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ನಡೀತಿರುವಂತ ಹಿಜಾಬ್ ಅರ್ಜಿ ವಿಚಾರಣೆ. ಈಗ ಕಾಲೇಜಲ್ಲಿ ಏನೆಲ್ಲ ಆಯ್ತು ಹಿಜಾಬ್ ವಿಚಾರವಾಗಿ, ಪರ್ಟಿಕ್ಯುಲರ್ ಆಗಿ ವಿವಾದ ಎದ್ದಿದೆಯಲ್ಲ ಉಡುಪಿ ಕಾಲೇಜಲ್ಲಿ, ಸೊ ಆ ಬಗ್ಗೆ ಅರ್ಜಿದಾರರ ಪರ ವಕೀಲರು ಮತ್ತೊಬ್ರು ದೇವದತ್ ಕಾಮತ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸರ್ಕಾರ ಶಿಕ್ಷಣ ಇಲಾಖೆ ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಫೆಬ್ರವರಿಯಿಂದ ಏಕಾಏಕಿ ವಿದ್ಯಾರ್ಥಿಗಳಿಗೆ ನೀವು ಹಿಜಾಬ್ ಧರಿಸ್ಕೊಂಡು ಬರಂಗಿಲ್ಲ ಅಂತ ಕಟ್ಟಪ್ಪಣೆಯನ್ನ ಹೊರಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಸರ್ಕಾರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಒಂದು ಆರ್ಡರ್ ಅನ್ನ ಕೊಟ್ಟಿದೆ, ಏಕಾಏಕಿ ಕೊಟ್ಟಿರೋದು. ಇದು ಎಷ್ಟರ ಮಟ್ಟಿಗೆ ಸರಿ? ಹೈಕೋರ್ಟ್ ತತ್ಕ್ಷಣಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಮಧ್ಯಂತರ ಆದೇಶವನ್ನ ಹೊರಡಿಸಬೇಕು, ಅರ್ಜಿದಾರರಿಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ವಿದ್ಯಾರ್ಥಿನಿಯರು ನೋಡಿ 2 ವರ್ಷದಿಂದ ಹಿಜಾಬ್ ಹಾಕ್ತಾ ಇದ್ದಾರೆ. ಕಾಲೇಜ್ ಅವರು ಏಕಾಏಕಿಯಾಗಿ ನೀವು ಫೆಬ್ರವರಿಯಿಂದ ಹಾಕೊಂಡು ಬರಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಬರೀ ಸೂಚನೆ ಅಷ್ಟೇ ಅಲ್ಲ, ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಆದೇಶ ಇದೆ, ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ. ಹಾಗಾಗಿ ಈ ಸರ್ಕಾರದ ಸಮವಸ್ತ್ರದ ಆದೇಶ ಅನ್ನೋದೇನಿದೆ ಇದು ವಿವೇಚನಾ ರಹಿತವಾಗಿದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳ ತೀರ್ಪನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ಮತ್ತೊಬ್ರು ದೇವದತ್ ಕಾಮತ್ ಅವರು.
ಇದು ಪ್ರಕರಣದ ಹಿಂದಿರುವಂತಹ ಪ್ರಮುಖ ಸತ್ಯವಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹೆಡ್ ಸ್ಕಾರ್ಫ್ ಅಂತ ಏನ್ ಹಾಕೊಂಡು ಹೋಗ್ತಾ ಇದ್ರು ವಿದ್ಯಾರ್ಥಿಗಳು ಸ್ಕಾರ್ಫ್ನ, ಸೊ ಆ ಟೈಮ್ನಲ್ಲಿ ಏನೆಲ್ಲ ಆಯ್ತು ಕಾಲೇಜಲ್ಲಿ, ವಿದ್ಯಾರ್ಥಿನಿಯರು ಮಾಡಿರುವಂತ ಆರೋಪಗಳು, ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಯೂನಿಫಾರ್ಮ್ ಧರಿಸುವಂತ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಸಾಕಷ್ಟು ಆದೇಶ ಇದೆ. ಇದನ್ನ ನಿಮ್ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಅಂತ ಅರ್ಜಿದಾರರ ಪರ ವಕೀಲರು ಕಾಮತ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ 3 ಆದೇಶಗಳಲ್ಲಿ ಹಿಜಾಬ್ ಆರ್ಟಿಕಲ್ 25 ಅಡಿಯಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಜನ ಮೊನ್ನೆಯಿಂದ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಇದೇ ಆರ್ಟಿಕಲ್ 25. ಸೊ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ಆಚರಣೆಗಳ ಬಗ್ಗೆನೇ ಹೊರತು ಉಡುಪಿನ ಬಗ್ಗೆ ಉಲ್ಲೇಖ ಇಲ್ಲ ಅಂತ ಕಾನೂನು ಪಂಡಿತರು ಹೇಳ್ತಾ ಇದ್ರು, ತಜ್ಞರು ಹೇಳ್ತಾ ಇದ್ರು ಒತ್ತಿ ಒತ್ತಿ. ಸೊ ಇದನ್ನೇ ಈಗ ದೇವದತ್ ಕಾಮತ್ ಅವರು ಹೇಳ್ತಿರೋದು. ಯೂನಿಫಾರ್ಮ್ ಧರಿಸೋ ಬಗ್ಗೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಅನೇಕ ಆದೇಶಗಳಿದೆ. ಅದರಲ್ಲಿ 3 ಆದೇಶಗಳಲ್ಲಿ ಹಿಜಾಬ್ ಆರ್ಟಿಕಲ್ 25 ಅಡಿಯಲ್ಲಿ ಬರೋದಿಲ್ಲ. ಈ ಬಗ್ಗೆ ದಾಖಲೆಯನ್ನು ಕೂಡ ಈಗ ನ್ಯಾಯಪೀಠಕ್ಕೆ ಸಲ್ಲಿಕೆ ಮಾಡಿದ್ದಾರೆ ದೇವದತ್ ಕಾಮತ್ ಅವರು. ಸರ್ಕಾರದ ಜಿಒ ಹೇಳಿರುವಂತೆ ಆರ್ಟಿಕಲ್ 25 ನಲ್ಲಿ ಹಿಜಾಬ್ ಬರೋದಿಲ್ಲ. ಹಿಂದಿನ ಪ್ರಕರಣಗಳ ಕೇಸ್ ಲಾಗಳನ್ನು ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಆರ್ಟಿಕಲ್ 25 ಅನ್ನ ಅರ್ಥ ಮಾಡ್ಕೊಂಡಿರೋದೇ ಫಸ್ಟ್ ಆಫ್ ಆಲ್ ಸರಿಯಾಗಿಲ್ಲ. ಅವರು ಇನ್ನೇನೋ ಅರ್ಥ ಮಾಡ್ಕೊಂಡಿದ್ದಾರೆ. ಆರ್ಟಿಕಲ್ 25 ನಲ್ಲಿ ಇರೋದೇ ಬೇರೆ, ಸಂವಿಧಾನದ 25 ನಲ್ಲಿ ಇರೋದೇ ಬೇರೆ, ಅವರು ಅರ್ಥ ಮಾಡ್ಕೊಂಡಿರೋದೇ ಬೇರೆ. ಹೀಗಾಗಿ ಸರ್ಕಾರದ ಸಮವಸ್ತ್ರ ಸಂಹಿತೆ ಸಂಪೂರ್ಣವಾಗಿ ವಿವೇಚನೆ ಇಲ್ಲದೆ ಅವರು ಮಾಡಿದ್ದಾರೆ ಅನ್ನೋ ವಾದವನ್ನ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಈಗ ಸಂವಿಧಾನದ 25ನೇ ವಿಧಿ ಪ್ರಕಾರ ಧಾರ್ಮಿಕ ಆಚರಣೆ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶದಲ್ಲಿ ಇರುತ್ತೆ. ಅದು ಕೊಡಲ್ಪಟ್ಟಿದೆ ಸಂವಿಧಾನದಿಂದನೇ ಇಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರಜೆಗಳಿಗೆ. ಆದ್ರೆ ಇಲ್ಲಿ ಭಾರತೀಯರು ತೊಡುವ ಮತ್ತು ತೊಡಬೇಕಾದ ಉಡುಪಿನ ಬಗ್ಗೆ, ಧಿರಿಸಿನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಪ್ರಸ್ತಾಪಗಳು ಮಾಡಲಾಗಿಲ್ಲ. ಸರ್ಕಾರ ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದೆ. ತಪ್ಪು ತಿಳುವಳಿಕೆಯಿಂದಾಗಿ ಇವರು ಸಮವಸ್ತ್ರ ಸಂಹಿತೆ ಅಂತ ಏನು ಹೊರಡಿಸಿದ್ದಾರೆ, ವಸ್ತ್ರ ಸಂಹಿತೆ ಅಂತ ಹೇಳಿ, ಅದು ಸಂಪೂರ್ಣ ವಿವೇಚನೆ ಇಲ್ಲದ್ದಾಗಿದೆ. ಈ ಹಿಂದೆ 2 ವರ್ಷ ವಿದ್ಯಾರ್ಥಿನಿಯರು ಹಾಕೊಂಡ್ಬಂದಿದ್ದಾರೆ. ಆಗ ಯಾವುದೇ ಆಪೋಸ್ ಇರಲಿಲ್ಲ, ವಿರೋಧ ಮಾಡಲಿಲ್ಲ. ಫೆಬ್ರವರಿಯಿಂದ ಏಕಾಏಕಿ ನೀವು ಹಾಕೊಂಡು ಬರಂಗಿಲ್ಲ ಅಂತ ಆದೇಶ ಹೊರಡಿಸ್ತಾರೆ ಕಾಲೇಜ್ ಅವರು. ಸರ್ಕಾರನೂ ಕೂಡ ಕಟ್ಟಪ್ಪಣೆ ಹೊರಡಿಸಿದೆ ಅಂದ್ರೆ ಇದಕ್ಕೆ ಏನು ಅರ್ಥ ಅನ್ನೋ ಪ್ರಶ್ನೆಯನ್ನ ಅಲ್ಲಿ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಮಾಡ್ತಾ ಇದ್ದಾರೆ. ಫೆಬ್ರವರಿಯಿಂದ ಏಕಾಏಕಿ ಹಿಜಾಬ್ ಧರಿಸದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸರ್ಕಾರನೂ ಕೂಡ ಇಲ್ಲಿ ವಸ್ತ್ರ ಸಂಹಿತೆ ನೀತಿ ಅಂತ ಏನು ಹೊರಡಿಸಿದೆ ಅದು ಸಂಪೂರ್ಣವಾಗಿ ವಿವೇಚನೆ ಇಲ್ಲದೆ ಮಾಡಿರುವಂಥದ್ದು ಅನ್ನೋ ವಾದವನ್ನ ಕಾಮತ್ ಅವರು ಮಂಡನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಅವರು ಒತ್ತಿ ಒತ್ತಿ ಹೇಳ್ತಿರೋದು, ಮಧ್ಯಂತರ ಆದೇಶವನ್ನ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ದಯಮಾಡಿ ಹೈಕೋರ್ಟ್ ತತ್ಕ್ಷಣಕ್ಕೆ ಮಧ್ಯಪ್ರವೇಶ ಮಾಡಿ ಒಂದು ಮಧ್ಯಂತರ ಆದೇಶ ಹೊರಡಿಸಬೇಕು. ಇನ್ನೇನು 2 ತಿಂಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇದೆ, ಆ ಎಕ್ಸಾಮಿಗೆ ಹೊಡ್ತಾ ಆಗುತ್ತೆ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ಕೊರೋನಾದಿಂದ ಆಲ್ರೆಡಿ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿದೆ ಎಲ್ರಿಗೂ. ಹಾಗಾಗಿ ಈಗ ಈ ವಿಷಯದಿಂದ ಮಕ್ಕಳು ಡೈವರ್ಟ್ ಆಗಬಾರ್ದು. ಎಕ್ಸಾಮ್ ಮುಗಿಲಿ, ಆಮೇಲೆ ಬೇಕಾದ್ರೆ ವಾದ ಪ್ರತಿವಾದ ಎಷ್ಟು ದಿನ ಬೇಕಾದ್ರೆ ನಡೀಲಿ. ಮತ್ತೆ ಶೈಕ್ಷಣಿಕ ವರ್ಷ ಆರಂಭ ಆಗೋಕ್ಕೂ ಮುಂಚೆ ಪೂರ್ಣ ಪ್ರಮಾಣದಲ್ಲಿ ಆದೇಶ ಬೇಕಾದ್ರೆ ಕೊಡಿ. ಆದರೆ ತಕ್ಷಣಕ್ಕೆ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂತಂದ್ರೆ ಮಧ್ಯಂತರ ಆದೇಶದ ಅಗತ್ಯ ಇದೆ. ಹಾಗಾಗಿ ಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಪರ್ಟಿಕ್ಯುಲರ್ ಆಗಿ ಈ 2 ವರ್ಷ ವಿದ್ಯಾರ್ಥಿನಿಯರ ಹಿಜಾಬ್ ಹಾಕೊಂಡು ಬಂದಾಗ ಸಮಸ್ಯೆ ಆಗಿಲ್ಲ. ಈಗ ಫೆಬ್ರವರಿಯಿಂದ ಏಕಾಏಕಿ ಇವರು ಆದೇಶ ಹೊರಡಿಸಿದ್ದಾರೆ ಸರ್ಕಾರ ಕೂಡ. ಸೊ ಈ ತರ ವಸ್ತ್ರ ಸಂಹಿತೆ ನೀತಿ ಅಂತ ಏನು ತಂದಿದೆ ಅದು ವಿವೇಚನಾ ರಹಿತವಾಗಿ ತಂದಿರೋದು. ಫಸ್ಟ್ ಆಫ್ ಆಲ್ ಸರ್ಕಾರ ಈ ಸಂವಿಧಾನದ 25ನೇ ವಿಧಿಯ ಪ್ರಕಾರ ಅವ್ರು ಏನು ತಿಳ್ಕೊಂಡಿದ್ದಾರೆ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ ದೇವದತ್ ಕಾಮತ್ ಅವರು.
ಮೂರು ತೀರ್ಪುಗಳನ್ನ ಉಲ್ಲೇಖಿಸ್ತಿದ್ದಾರೆ. ಅಂದ್ರೆ ಹಿಜಾಬ್ ಧರಿಸೋದು ಸಂವಿಧಾನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ವಿರೋಧ ಆಗಲ್ಲ. ಇವ್ರು ಒತ್ತಿ ಒತ್ತಿ ಹೇಳ್ತಿರೋದು ಯೂನಿಫಾರ್ಮ್ ಅಲ್ಲಿ ಪ್ಯಾಂಟ್ ಕಲರ್ ಯಾವ್ದಿರುತ್ತೆ, ದುಪಟ್ಟ ಕಲರ್ ಯಾವ್ದು ಹಾಕೋ ಬರ್ತಾರೆ, ಸೊ ಅದನ್ನೇ ಇವರು ಹೆಡ್ ಸ್ಕಾರ್ಫ್ ಅಂತ ಸುತ್ಕೊ ಬರ್ತಾರೆ, ಹಿಜಾಬ್ ಅಂತ ಧರಿಸ್ಕೊಂಡು ಬರ್ತಾರೆ. ಅಲ್ಲಿ ಬೇರೆ ಕಲರ್ ದುಪಟ್ಟ ಅವ್ರು ಯೂಸ್ ಮಾಡೋದಿಲ್ಲ. ಹಾಗಾಗಿ ಹಿಜಾಬ್ ಧರಿಸೋದು ಸಂವಿಧಾನ ವಿರೋಧಿನೂ ಆಗಲ್ಲ. ಇವರು ಯೂನಿಫಾರ್ಮ್ ಹಾಕೊಂಬನ್ನಿ ಅಂತ ಏನ್ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಆ ನಿಯಮನೂ ಕೂಡ ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಕೇರಳ ಮತ್ತೆ ತಮಿಳುನಾಡು ಆದೇಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮೂರೂ ತೀರ್ಪುಗಳನ್ನ ಉಲ್ಲೇಖಿಸಿ ಆದೇಶ ನೀಡೋದ್ರಲ್ಲಿ. ಯಾಕಂದ್ರೆ ಈ ಹಿಂದೆ ಆ ಮೂರು ಕೋರ್ಟ್ಗಳಲ್ಲಿ ಹೋದಂತ ಟೈಮ್ನಲ್ಲಿ ಶಿಕ್ಷಣ ಸಂಸ್ಥೆ ವರ್ಸಸ್ ವಿದ್ಯಾರ್ಥಿನಿಯರು ಅಂತ ಹೋದಾಗ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ನೀವು ಫಾಲೋ ಮಾಡಬೇಕು ಅಂತ ಕೋರ್ಟ್ ಒತ್ತಿ ಹೇಳಿದ್ದು. ಹಾಗಾಗಿ ಆ ಒಂದು ತೀರ್ಪುಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರಾ ಇಲ್ವಾ, ಅಥವಾ ನಮ್ಮ ರಾಜ್ಯದ ಹೈಕೋರ್ಟ್ ಕೊಡುವಂತ ಒಂದು ತೀರ್ಪೇ ಇತಿಹಾಸವನ್ನ ನಿರ್ಮಾಣ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಕಾನೂನು ಪಂಡಿತರು, ಕಾನೂನು ತಜ್ಞರು ಹೇಳೋ ಪ್ರಕಾರ ಇಂಥ ಪ್ರಕರಣಗಳಲ್ಲಿ ಈ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ, ಜೊತೆಗೆ ಧಾರ್ಮಿಕತೆ ಅಂತ ಬರುತ್ತೆ, ಬಹಳಷ್ಟು ಸೂಕ್ಷ್ಮ ವಿಚಾರ, ಹೊರಗಡೆ ಗಲಾಟೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಹಿಂದಿನ ತೀರ್ಪುಗಳ ಬಗ್ಗೆ ಕೋರ್ಟ್ ಅಫ್ಕೋರ್ಸ್ ಕನ್ಸಿಡರ್ ಮಾಡುತ್ತೆ. ಬಟ್ ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಈಗ ಖಾಸಗಿ ಶಿಕ್ಷಣ ಸಂಸ್ಥೆ ವರ್ಸಸ್ ಸರ್ಕಾರಿ ಶಾಲಾ ಕಾಲೇಜುಗಳು ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಆಗ್ತಿದೆ. ಯಾಕಂದ್ರೆ ಪ್ರೈವೇಟ್ ಅವರು ಒಂದು ಅಡ್ಮಿಷನ್ ಆಗುವಾಗ ಸ್ಟೂಡೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಿರ್ತಾರೆ ಯೂನಿಫಾರ್ಮ್ ಹೇಗಿರಬೇಕು, ಯಾವ ಥರ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ಇದಿಷ್ಟ ಇದ್ರೆ ನೀವು ನಮ್ಮ ಸ್ಕೂಲ್ಗೆ ಕಾಲೇಜ್ಗೆ ಸೇರ್ಕೊಳ್ಬಹುದು ಅಂತ ಸೈನ್ ಮಾಡಿಸ್ಕೊಂಡಿರ್ತಾರೆ. ಇನ್ನು ಸರ್ಕಾರಿ ಕಾಲೇಜ್ ಶಾಲೆಗಳ ಬಗ್ಗೆ ಉಲ್ಲೇಖ ಮಾಡ್ತಿರುವಾಗ ಈಗ ಅರ್ಜಿದಾರರ ಪರ ವಕೀಲರು ಅಲ್ಲಿ ಶಿಕ್ಷಣ ಅನ್ನೋದು ಎಲ್ರಿಗೂ ಸಮನಾಗಿ ಹಂಚಬೇಕು, ಅದಕ್ಕೋಸ್ಕರನೇ ಅದಿರೋದು ಸರ್ಕಾರಿ ಶಾಲಾ ಕಾಲೇಜ್ಗಳು. ಆದ್ರೆ ಅಲ್ಲಿ ಈ ತರ ತಾರತಮ್ಯ ಮಾಡ್ತಿರೋದು ಸರಿಯಲ್ಲ. ಖಾಸಗಿ ಶಾಲೆಗೂ ಅದರದ್ದೇ ಆದ ಮೂಲಭೂತ ಹಕ್ಕಿರುತ್ತೆ. ಸಂವಿಧಾನದ 30ನೇ ವಿಧಿಯಲ್ಲಿ ಅಲ್ಪಸಂಖ್ಯಾತ ಶಾಲೆಗಳಿಗೆ ಹಕ್ಕಿದೆ. ವೈಯಕ್ತಿಕ ಹಕ್ಕು ಮತ್ತು ಶಾಲೆಗಳ ಹಕ್ಕಿನ ನಡುವೆ ಸ್ಪರ್ಧೆ ಆಗಿದೆ ಅನ್ನೋ ವಿಚಾರವನ್ನ ದೇವದತ್ ಕಾಮತ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ಹಿಜಾಬ್ ಕೇಸಲ್ಲಿ ಫೌಂಡೇಶನ್ ಅಂದ್ರೆ ಏನು? ಸಂವಿಧಾನ. ವಿದ್ಯಾರ್ಥಿನಿಯರು ಕಾನೂನಿನ ಅಡಿಯಲ್ಲಿ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಿ ತಕ್ಷಣಕ್ಕೆ ಒಂದು ಮಧ್ಯಂತರ ಆದೇಶ ಹೊರಡಿಸಲಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿ ಹೆಣ್ಣಿಗೂ ತನಗೆ ಬೇಕಾದಂತ ಬಟ್ಟೆ ಧರಿಸುವಂತ ಸ್ವಾತಂತ್ರ್ಯ ಇದೆ, ಹಕ್ಕಿದೆ, ಯಾವುದೇ ಧರ್ಮದ ಹೆಣ್ಣಾಗ್ಲಿ ಅದು. ಆರ್ಟಿಕಲ್ 25 ಮತ್ತೆ 30ರಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ ಅಂತ ದೇವದತ್ ಕಾಮತ್ ಅವರು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಎದ್ದಿರೋದೇನು? ಬೇರೆ ಬೇರೆ ಆಯಾಮ ಪಡ್ಕೊಂಡಿರೋದೇ ಆ ರೀಸನ್ ಇಂದ. ಈಗ ಯೂನಿಫಾರ್ಮ್ ಅಂತ ಮಾಡಿದರೆ ನಿಮಗೆ ಬೇಕಾದಂತ ಬಟ್ಟೆಗಳನ್ನ ಧರಿಸ್ಕೊಂಡು ನೀವು ಬರೋದಾದ್ರೆ ಯೂನಿಫಾರ್ಮಿಗೆ ಬೆಲೆಯಲ್ಲಿ ಸಮಾನತೆ ಅಂತ ಶಾಲಾ ಕಾಲೇಜುಗಳಲ್ಲಿ ಕಲಿಸ್ತಾರಲ್ಲ ಅದಕ್ಕೆ ಬೆಲೆಯಲ್ಲಿ ಅಂತ ಒಂದು ಪ್ರಶ್ನೆ ಎದ್ದಿತ್ತು. ಅದ್ರ ಬಗ್ಗೆನೂ ಕೂಡ ಈಗ ಕೋರ್ಟ್ ಪ್ರಸ್ತಾಪ ಮಾಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ವೈಯಕ್ತಿಕ ಹಕ್ಕು, ಧಾರ್ಮಿಕ ಹಕ್ಕು, ಪ್ರತಿಯೊಬ್ಬರಿಗೂ ಅವ್ರ ಇಚ್ಛೆಯಂತೆ ಉಡುಪನ್ನ ಧರಿಸೋ, ಡ್ರೆಸ್ಗಳನ್ನ ಹಾಕುವಂತ ಅಧಿಕಾರ ಖಂಡಿತ ಇರುತ್ತೆ. ಆದರೆ ಒಂದು ಶಿಕ್ಷಣ ಸಂಸ್ಥೆ ಅಂತ ನೀವು ಹೋದಾಗ ಅದು ಸರ್ಕಾರಿ ಆಗಲಿ ಖಾಸಗಿ ಆಗಲಿ, ಆದರೆ ಅದೊಂದು ಶಿಕ್ಷಣ ಸಂಸ್ಥೆ. ನಾವು ಸಮಾನತೆಯನ್ನ ಅಲ್ಲಿ ಪಾಲಿಸಬೇಕು, ಆ ಪಾಠವನ್ನ ಕಲಿಯಕ್ಕೆ ಅಂತ ಅಲ್ಲಿಗೆ ಹೋಗೋದು. ಹಾಗಾಗಿ ಯೂನಿಫಾರ್ಮಿಟಿ ಬೇಕು, ಈಕ್ವಾಲಿಟಿ ಬೇಕಲ್ಲಿ. ಇವ್ರು ಹೇಳ್ತಿರೋದು ನಾವು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಅರ್ಜಿದಾರರು ಕಾನೂನು ಉಲ್ಲಂಘನೆ ಮಾಡ್ತಾ ಇಲ್ಲ, ಯೂನಿಫಾರ್ಮ್ ಹಾಕೊಂಬನ್ನಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಧಕ್ಕೆ ಉಂಟು ಮಾಡ್ತಾ ಇಲ್ಲ. ಯಾವುದೇ ಧರ್ಮದ ಹೆಣ್ಣಾಗ್ಲಿ ಬಟ್ಟೆ ಆಕೆಯ ಇಚ್ಛೆಯಂತೆ ತೊಡುವಂತ ಅಧಿಕಾರ ಆಕೆಗಿದೆ. ಆರ್ಟಿಕಲ್ 25, 30ರಲ್ಲಿ ಆ ಬಗ್ಗೆ ಉಲ್ಲೇಖ ಆಗಿದೆ ಅಂತ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಬಟ್ ಈ ಸ್ವಾತಂತ್ರ್ಯ ಅನ್ನೋದು ಕೆಲವೊಂದು ಕಡೆ ಅದನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಆಫೀಸ್ ಅಟ್ಮಾಸ್ಫಿಯರ್ ಅಲ್ಲಿ, ಕೆಲವೊಂದು ಸ್ಕೂಲ್, ಕಾಲೇಜ್, ನೀವೆಲ್ಲೇ ಹೋದ್ರೂ ಕೂಡ ಒಂದು ಡ್ರೆಸ್ ಕೋಡ್ ಅಂತ ಇದ್ದಂತ ಟೈಮ್ನಲ್ಲಿ ಇದು ಅಪ್ಲೈ ಆಗುತ್ತಾ ಅನ್ನೋದು ಪ್ರಶ್ನೆ. ಅಪ್ಲೈ ಆದ್ರೂ ಕೂಡ ಕೆಲವೊಂದು ಧಾರ್ಮಿಕ ಆಚರಣೆಗಳು ಅದರಲ್ಲಿ ಇನ್ಕ್ಲೂಡ್ ಆದರೆ ಅಲ್ಲಿ ತನ್ನ ಹಕ್ಕಿನ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆ ಏಳುತ್ತೆ. ಅದನ್ನೇ ಅರ್ಜಿದಾರರು ಕೇಳ್ತಿರೋದು.
ಫಾತಿಮಾ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿತ್ತು, ಅದ್ರ ಬಗ್ಗೆನೂ ಕೂಡ ಅಲ್ಲಿ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಫಾತಿಮಾ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಕೇರಳ ಹೈಕೋರ್ಟ್ನಲ್ಲಿ ಅವ್ರ ಅರ್ಜಿಯನ್ನ ಹಾಕಿದ್ರು. ಅವರು ಕೇಳಿದ್ದು ಆ ಟೈಮ್ನಲ್ಲಿ ಶಿರವಸ್ತ್ರ ಅಥವಾ ಹಿಜಾಬ್ ಧರಿಸಿ ಶಾಲೆಯೊಳಗೆ ನಾವು ಬರ್ತೀವಿ ಅಂತ ಹೇಳಿದಾಗ ಡ್ರೆಸ್ ಕೋಡ್ ಫಾಲೋ ಮಾಡಬೇಕು ಅಂತ ಆಗ ಶಾಲಾ ಆಡಳಿತ ಮಂಡಳಿ ಹೇಳಿತು. ಆದರೆ ವಿದ್ಯಾರ್ಥಿನಿಯರು ಅದನ್ನ ವಿರೋಧಿಸಿದ್ರು. ಇಲ್ಲ, ನಮಗೆ ಹಿಜಾಬ್ ಅಥವಾ ಈ ಶಿರವಸ್ತ್ರವನ್ನ ಧರಿಸೋದಕ್ಕೆ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಹಾಗಾಗಿ ಕೇರಳ ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ಹೋಯಿತು. ಆಗ ಪ್ರಕರಣ ನ್ಯಾಯಾಂಗದ ಮುಂದೆ ಬಂದಂತ ಟೈಮ್ನಲ್ಲಿ ವಿಚಾರಣೆ ಆದಾಗ ಶಾಲೆಯ ಆಡಳಿತ ಮಂಡಳಿ ಪರವಾಗಿನೇ ತೀರ್ಪನ್ನ ಕೊಟ್ಟಿತ್ತು ಕೇರಳ ಹೈಕೋರ್ಟ್. ಶಾಲೆ ಆಡಳಿತ ವಿಧಿಸಿದಂತ ವಸ್ತ್ರ ಸಂಹಿತೆಗೆ ವಿರೋಧವಾಗಿ ಸಂವಿಧಾನದ ಮೂಲಭೂತ ಹಕ್ಕನ್ನ ನೀವು ಒಡ್ಡುವಂತಿಲ್ಲ ಅಂತ ಕೇರಳ ಹೈಕೋರ್ಟ್ ಈ ಹಿಂದಿನ ಫಾತಿಮಾ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಆ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಈಗ ಅರ್ಜಿದಾರರ ಪರ ವಕೀಲರು ಸುದೀರ್ಘವಾಗಿ 3 ಜನ ತಮ್ಮ ವಾದ ಮಂಡನೆಯನ್ನ ಮಾಡ್ತಲೇ ಇದ್ದಾರೆ. ಈಗ ಫಾತಿಮಾ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿತ್ತಲ್ಲ, ನಾನು ಈಗ ತಾನೇ ಉಲ್ಲೇಖ ಮಾಡ್ತಾ ಇದ್ನಲ್ಲ, ಸೊ ಆ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪ ಆಯ್ತು. ಈಗ ಪ್ರತಿ ಹೆಣ್ಣಿಗೂ ತನಗ್ ಬೇಕಾದಂತ ಬಟ್ಟೆ ಧರಿಸುವ ಸ್ವಾತಂತ್ರ್ಯ ಇದೆ, ಅದನ್ನು ಒಪ್ಪುವಂಥದ್ದೇ ಇಲ್ಲ ಅಂತಲ್ಲ. ಯಾವುದೇ ಧರ್ಮದ ಹೆಣ್ಣಾಗ್ಲಿ ಬಟ್ಟೆ ಆಕೆಯ ಇಷ್ಟಕ್ಕೆ ಬಿಟ್ಟಿದ್ದು, ಅದು ಒಪ್ಪುವಂಥದ್ದು ಇಲ್ಲ ಅಂತಲ್ಲ. ಆದ್ರೆ ಕೆಲವೊಂದು ಸೀಮಿತವಾದಂಥ ಪ್ರದೇಶಗಳಲ್ಲಿ ರೂಲ್ಸ್ ರೆಗ್ಯುಲೇಷನ್ ಅಂತ ಇದ್ದಂಥ ಟೈಮ್ನಲ್ಲಿ ಸೊ ಅದನ್ನ ನಾವು ಫಾಲೋ ಮಾಡಬೇಕಾ ಬೇಡವಾ, ಆ ಪ್ರಶ್ನೆ ಈಗ ಎದ್ದಿರೋದು. ಶಾಲೆ ಅಂತ ಹೋದಾಗ ಒಂದು ಯೂನಿಫಾರ್ಮ್ ಅಂತ ಬೇಕಾಗುತ್ತೆ. ಯೂನಿಫಾರ್ಮ್ನಲ್ಲೂ ಕೂಡ ನಾವು ಹಿಜಾಬ್ ಹಾಕೊಂಡು ಬರ್ತೀವಿ, ಕೇಸರಿ ಶಾಲನ್ನ ಧರಿಸ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಸಾಧ್ಯನಾ, ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ಈಗ ಬಾಂಬೆ ಕೇಸ್ ಕೂಡ ಉಲ್ಲೇಖಿಸಿ ವಾದವನ್ನ ಕಾಮತ್ ಅವರು ಮಾಡ್ತಾ ಇದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಉಡುಪು ಧರಿಸೋದು ವಿಷಯ ಆಗಿದೆ, ಮಹಿಳೆಯರಿಗೆ ಬೇಕಾದಂತ ಉಡುಪನ್ನ ಧರಿಸುವಂತ ಹಕ್ಕಿದೆ. ಬಾಂಬೆ ಕೇಸ್ ಹಾಗಾದ್ರೆ ಏನ್ ಹೇಳುತ್ತೆ? ಬಾಂಬೆ ಹೈಕೋರ್ಟಿನ ಮುಂದೆ 2001ರಲ್ಲಿ ಒಂದು ಕೇಸ್ ಹೋಗಿತ್ತು. ಸೊ ಆ ಟೈಮ್ನಲ್ಲೂ ಕೂಡ ಹಿಂಗೆ ಆಗಿತ್ತು, ಇದೇ ಮಾದರಿ ಪ್ರಕರಣ ನಡೆದಿದ್ದು. ಶಾಲೆಯಲ್ಲಿ ಹಿಜಾಬ್ ಧರಿಸೋ ಹಕ್ಕನ್ನ ಕೊಡುವಂತೆ ಫಾತಿಮಾ ಕೋರ್ಟ್ಗೆ ಹೋಗಿದ್ರು. ಸೊ ಆಗ ಅವಕಾಶ ನಮಗೆ ಪ್ರಿನ್ಸಿಪಲ್ ಕೊಡ್ತಾ ಇಲ್ಲ, ಸೊ ಕೋರ್ಟ್ ಕೊಡಬೇಕು ಅಂತ ಅರ್ಜಿದಾರರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಶಾಲಾ ತರಗತಿಯಲ್ಲಿರುವಂಥ ಟೈಮ್ನಲ್ಲಿ ತುಂಬ ಜನ ಏನು ಮಾಡ್ತಾರೆ, ಈ ಬುರ್ಕಾ ಅಥವಾ ಅವರ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಏನು ಕರೀತಾರೆ ಆಚರಣೆ, ಸೊ ಅಂಥ ಉಡುಪುಗಳನ್ನು ಶಾಲೆ ಕಾಂಪೌಂಡ್ ತನಕ ಹಾಕೋ ಬರ್ತಾರೆ. ಆದರೆ ತರಗತಿಗೆ ಹೋಗೋ ಮುಂಚೆ ಬಿಚ್ಚಿಡ್ತಾರೆ. ಅದನ್ನೇ ಕೋರ್ಟ್ ಹೇಳಿತ್ತು, ಶಾಲಾ ತರಗತಿಯಲ್ಲಿರುವಾಗ ಹಿಜಾಬ್ ಧರಿಸದೇ ಇರೋದು ಸಂವಿಧಾನದ 25ನೇ ವಿಧಿಯ ಉಲ್ಲಂಘನೆಯಾಗದು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಇದು ಬಾಂಬೆ ಹೈಕೋರ್ಟ್ 2001ರಲ್ಲಿ ಕೊಟ್ಟಂತ ತೀರ್ಪಿನ ಪ್ರಕಾರ. ಇಂತಹ ಸಾಕಷ್ಟು ಅರ್ಜಿ ಬೇರೆ ಬೇರೆ ಹೈಕೋರ್ಟ್ ಮುಂದೆ ಹೋದಾಗ ಸೊ ಶಾಲೆಯ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅದನ್ನೇ ನೀವು ಫಾಲೋ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ, ಅಂದ್ರೆ ಅರ್ಜಿ ಯಾರು ಹಾಕಿದ್ರು ಅರ್ಜಿದಾರರಿಗೆ ಕೋರ್ಟ್ ತಿಳಿ ಹೇಳಿತ್ತು. ಸೊ ಆ ತೀರ್ಪುಗಳು ಕೂಡ ಸದ್ಯಕ್ಕೆ ಉಲ್ಲೇಖ ಆಗ್ತಾ ಇದೆ. ಈಗ ಎಲ್ಲವೂ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಟರ್ಬನ್ ವಿಷಯ ಪ್ರಸ್ತಾಪ ಆಗ್ತಾ ಇತ್ತಲ್ಲ, ಈಗ ಟರ್ಬನ್ ಹಾಕದವರಿಗೆ ಹೆಲ್ಮೆಟ್ ಕೂಡ ಹಾಕಬೇಕು ಅಂತಿಲ್ಲ, ಅದೊಂದು ವಿನಾಯಿತಿಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ನಲ್ಲೂ ಅಷ್ಟೇ, ಈಗ ಸೇನೆಗೆ ಸೇರ್ಕೊಂಡ್ರು ಕೂಡ ಅವ್ರು ಕ್ಯಾಪ್ ಧರಿಸಬೇಕು ಅಂತಿಲ್ಲ, ಟರ್ಬನ್ ಅನ್ನ ಕಟ್ಕೊಂಡ್ರೆ ಆಯ್ತು ಅವರು. ಅದಕ್ಕೆ ಸುಪ್ರೀಂ ಕೋರ್ಟಿಂದನೂ ಕೂಡ ಪರ್ಮಿಷನ್ ಇದೆ, ಕೇಂದ್ರ ಸರ್ಕಾರದಿಂದನೂ ಕೂಡ ಪರ್ಮಿಷನ್ ಇದೆ. ಆದರೆ ಈ ಹಿಜಾಬ್ ವಿಚಾರವಾಗಿ ಅಂತ ಬಂದಾಗ ಇಲ್ಲಿ ಸಂವಿಧಾನ ಏನು ಹೇಳುತ್ತೆ, ಧಾರ್ಮಿಕ ಆಚರಣೆ ಏನು ಹೇಳುತ್ತೆ, ಶಾಲೆಯ ವಾತಾವರಣದಲ್ಲಿ ಮಕ್ಕಳು ಯಾವ ತರ ಅದನ್ನ ಫಾಲೋ ಮಾಡಬೇಕು, ಈ ಬಗ್ಗೆ ಈಗ ಕೋರ್ಟ್ ಏನು ಹೇಳುತ್ತೆ ಅನ್ನುವಂಥ ಕುತೂಹಲ ಇದೆ. ಈಗ ಖುರಾನಲ್ಲಿ ಇದೆಯಾ ಇಲ್ವಾ? ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಒಬ್ಬೊಬ್ರು ಒಂದೊಂದು ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಖುರಾನಲ್ಲಿ ಅದು ಇರಲಿಲ್ಲ, ಅದು ಲೇಟ್ ಆನ್ ಅಡಿಷನ್ ಆಗಿರೋದು ಈ ಹಿಜಾಬ್ ಅನ್ನೋದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಖುರಾನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲೂ ಒಂದಿಷ್ಟು ಕನ್ಫ್ಯೂಷನ್ ಅಫ್ಕೋರ್ಸ್ ಕ್ರಿಯೇಟ್ ಆಗಿತ್ತು.
ಕಾಮತ್ ಅವರು ಹೇಳ್ತಾ ಇದ್ದಾರೆ, ಖುರಾನ್ನ ಹದೀಸ್ನಲ್ಲಿ ಮಹಿಳೆ ಹಿಜಾಬ್ ಧರಿಸೋದು ಕಡ್ಡಾಯ ಅಂತ ಉಲ್ಲೇಖ ಆಗಿದೆ. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಭಾಗ ಅಂತ ಹೇಳಿದೆ. ಈಗ ಬಾಂಬೆ ಹೈಕೋರ್ಟ್ನ ತೀರ್ಪನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು. ಒತ್ತಿ ಒತ್ತಿ ಹೇಳ್ತಿರೋದೇನು ಅರ್ಜಿದಾರರ ಪರ ವಕೀಲರು, ಪ್ರತಿಯೊಬ್ಬ ಮಹಿಳೆ ಕೂಡ, ವಿದ್ಯಾರ್ಥಿನಿ ಕೂಡ ತಾನು ಇಚ್ಛೆ ಪಟ್ಟಂತ ಡ್ರೆಸ್ ಅನ್ನ, ಉಡುಪನ್ನ ತೊಡುವಂತ ಅಧಿಕಾರ, ಸ್ವಾತಂತ್ರ್ಯ ಆಕೆಗಿದೆ. ಆದ್ರೆ ಕೆಲವೊಂದು ಪರಿಮಿತಿಯಲ್ಲಿ ಇದು ಸಾಧ್ಯನಾ, ಡ್ರೆಸ್ ಕೋಡ್ ಇರುವಾಗ ಸಾಧ್ಯನಾ ಅನ್ನೋದು ಈಗಿರುವಂತ ಪ್ರಶ್ನೆ. ಅದು ಧಾರ್ಮಿಕ ವಿಚಾರ ಅಂತ ಬಂದಾಗ ಇದೊಂದು ಸೂಕ್ಷ್ಮ ವಿಚಾರವಾಗಿ ಕನ್ವರ್ಟ್ ಆಗಿರೋದ್ರಿಂದ ಈ ಹಿಂದಿನ ತೀರ್ಪುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸಂವಿಧಾನದಲ್ಲಿ ಇದ್ರ ಬಗ್ಗೆ ಏನು ಉಲ್ಲೇಖ ಇದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಈ ತರ ಸಂದಿಗ್ಧ ಪರಿಸ್ಥಿತಿ ಬಂದಾಗ, ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾದಾಗ ತೀರ್ಪುಗಳಲ್ಲಿ ಈ ಹಿಜಾಬ್ ಧರಿಸುವ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಿತ್ತು ಅಂತ ಹೇಳ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು. ಕುರಾನ್ನಲ್ಲಿ ಎಲ್ಲ ಬರುತ್ತೆ ಇದರ ಪ್ರಸ್ತಾಪ, ಅದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಕುರಾನ್ನ ಹದೀಸ್ನಲ್ಲಿ ಮಹಿಳೆ ಹಿಜಾಬ್ ಧರಿಸುವ ಬಗ್ಗೆ ಮತ್ತೆ ಅದೆಷ್ಟು ಅತ್ಯಗತ್ಯ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದ್ದಾರೆ ದೇವದತ್ ಕಾಮತ್ ಅವರು. ಇದೆಲ್ಲ ಪರಿಗಣಿಸಿ ಒಂದು ಮಧ್ಯಂತರ ಆದೇಶವನ್ನ ಕೋರ್ಟ್ ಹೊರಡಿಸಬೇಕು ಅಂತ ಹೇಳ್ತಿರೋದು ಅರ್ಜಿದಾರರ ಪರ ವಕೀಲರು. 3 ಜನ ಅದೇ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ವಾದ ಮಂಡನೆ ಮಾಡುವಂತ ಟೈಮ್ನಲ್ಲಿ. ಎರಡು ತಿಂಗಳ ಮಟ್ಟಿಗೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಮಧ್ಯಂತರ ಆದೇಶ ಕೊಡುತ್ತಾ ಅಥವಾ ಪೂರ್ಣ ಪ್ರಮಾಣದಲ್ಲಿ ಆದೇಶ ಬರುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಕೇರಳ, ಮದ್ರಾಸ್, ಬಾಂಬೆ ಹೈಕೋರ್ಟ್ನ ಆದೇಶಗಳಿವೆ. ಆರ್ಟಿಕಲ್ 25ರ ಅನ್ವಯ ಕೋರ್ಟ್ಗಳು ತೀರ್ಪನ್ನ ಕೊಟ್ಟಿರೋದು. ನ್ಯಾಯಮೂರ್ತಿ ಲೋಧಾ ತೀರ್ಪನ್ನು ಕೂಡ ದೇವದತ್ ಕಾಮತ್ ಅವರು ಉಲ್ಲೇಖ ಮಾಡಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಈ ಹಿಂದೆ ಕೋರ್ಟ್ನಲ್ಲಿ ಬಂದಿರುವಂತ ಈ ವಿಷಯವಾಗಿ ಏನು ಅರ್ಜಿ ಹಾಕ್ದಾಗ ಬಂದಿರುವಂತ ತೀರ್ಪುಗಳಿಗೂ ಸಂಬಂಧವಿಲ್ಲ. ಈಗ ಕುರಾನಲ್ಲೇ ಹಿಜಾಬ್ ಧರಿಸುವಂತ ಬಗ್ಗೆ ಮಾಹಿತಿ ಇದೆ, ಪ್ರಸ್ತಾಪ ಆಗಿದೆ. ಹಿಜಾಬ್ ಅನ್ನೋದು ಇಸ್ಲಾಂನ, ಅದರಲ್ಲೂ ವಿದ್ಯಾರ್ಥಿನಿಯರು ಅಥವಾ ಮಹಿಳೆಯರು ಅವರ ಅತ್ಯಗತ್ಯ ಆಚರಣೆಗಳಲ್ಲಿ ಒಂದು ಅಂತ ಕನ್ಸಿಡರ್ ಮಾಡ್ತಾರೆ. ಹೀಗಿರುವಾಗ ಅವರೇನು ಯೂನಿಫಾರ್ಮ್ ಆ ನೀತಿ ಸಂಹಿತೆ ಅಂತ ಏನ್ ಮಾಡಿದ್ದಾರೆ ಅದನ್ನು ಉಲ್ಲಂಘನೆ ಮಾಡ್ತಾ ಇಲ್ಲ. ಯೂನಿಫಾರ್ಮ್ನ ಒಂದು ಭಾಗವಾಗಿರುವಂತ ಕಲರ್ ಏನಿದೆ, ಪ್ಯಾಂಟ್ನ ಕಲರ್, ದುಪಟ್ಟ ಕಲರ್, ಅದನ್ನೇ ಅವರು ಅದೇ ಕಲರ್ನ ತಲೆಗೆ ಸುತ್ಕೊಂಡು ಬರ್ತಾರೆ ಅಷ್ಟೇ, ಹಿಜಾಬ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಇದರಿಂದ ಯಾರಿಗೂ ಏನು ಸಮಸ್ಯೆ ಇಲ್ಲ ಮನವರಿಕೆ ಪ್ರಯತ್ನವನ್ನ ಕೋರ್ಟ್ನ ಮುಂದೆ ಮಾಡ್ತಾ ಇದ್ದಾರೆ. ಈಗ ತಂದೆ ತಾಯಿ, ಪತಿ ಮುಂದೆ, ಮಕ್ಕಳು ಮತ್ತಿತರರ ಮುಂದೆ ಮಾತ್ರ ಹಿಜಾಬ್ಗೆ ವಿನಾಯಿತಿ ಇರೋದು. ಖುರಾನ್ನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪರರ ಮುಂದೆ ತಮ್ಮ ಮನೆ ವಾತಾವರಣ ಬಿಟ್ಟು ಬೇರೆ ಕಡೆ ಅವ್ರು ಹೋಗಬೇಕು ಅಂತಂದ್ರೆ ಹಿಜಾಬ್ ಅನ್ನ ಧರಿಸಿಯೇ ಹೋಗಬೇಕಾಗುತ್ತೆ. ಖುರಾನ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಇದೆ ಅನ್ನೋ ವಾದವನ್ನ ದೇವದತ್ ಕಾಮತ್ ಅವರು ಮಾಡ್ತಾ ಇದ್ದಾರೆ. ಯಾಕೆ ಹಿಜಾಬ್ ಹಾಕಬೇಕು, ಏನ್ ಹೇಳುತ್ತೆ ಕುರಾನ್ ಅನ್ನೋದ್ರ ಬಗ್ಗೆ ನ್ಯಾಯಾಲಯಕ್ಕೆ ಅವರು ತಿಳಿಸ್ತಾ ಇದ್ದಾರೆ. ಇಸ್ಲಾಂನ ಧರ್ಮದ ಪ್ರಕಾರ, ಕುರಾನಲ್ಲೂ ಕೂಡ ಪ್ರಸ್ತಾಪ ಆಗಿರುವಂತ ಪ್ರಕಾರ ಅವರ ಧಾರ್ಮಿಕ ಸ್ವಾತಂತ್ರ್ಯ ಅದು. ಪತಿ, ತಂದೆ, ಮಕ್ಕಳ ಮುಂದೆ ಅವರು ಅದನ್ನ ಹಾಕಬಾರ್ದು. ಅಂದ್ರೆ ಅದಕ್ಕೊಂದು ವಿನಾಯಿತಿ ಅಂತ ಇರುತ್ತೆ. ಆದ್ರೆ ಅವರು ಮನೆಯಿಂದ ಹೊರಗಡೆ ಬಂದಂತ ಟೈಮ್ನಲ್ಲಿ ಸಾರ್ವಜನಿಕವಾಗಿ ಹೋಗಬೇಕು ಅಂತಂದ್ರೆ ಆ ಪ್ರದೇಶಗಳಿಗೆ, ಸ್ಥಳಗಳಿಗೆ ಹಿಜಾಬ್ ಧರಿಸೋದು ಕಡ್ಡಾಯ ಅಂತ
ಕುರಾನ್ನಲ್ಲೇ ಪ್ರಸ್ತಾಪ ಆಗಿದೆ, ಕುರಾನ್ನಲ್ಲಿ ಈ ಬಗ್ಗೆ ಒಂದು ಉಲ್ಲೇಖ ಇದೆ ಅಂತ ವಾದವನ್ನ ಮಾಡ್ತಿದ್ದಾರೆ. ಕುರಾನ್ನ ಹದೀಸ್ನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ, ಹಿಜಾಬ್ ಧರಿಸೋದು ಕಡ್ಡಾಯ ಅಂತ ಅದು ಹೇಳುತ್ತೆ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಮೇನ್ ಆಗಿ ಅವ್ರು ಹೇಳ್ತಿರೋದು 2 ವರ್ಷಗಳಿಂದಲೂ ಕೂಡ ವಿದ್ಯಾರ್ಥಿನಿಯರು ಹಾಕೊಂಡ್ ಬರ್ತಾ ಇದ್ರು ಇದೇ ಕಾಲೇಜಲ್ಲಿ. ಆದ್ರೆ ಈಗ ಏಕಾಏಕಿ ಇವರು ಫೆಬ್ರವರಿಯಿಂದ ನೀವು ಹಾಕೊಂಡ್ ಬರಂಗಿಲ್ಲ ಅಂತ ಆಡಳಿತ ಮಂಡಳಿಯವರು ಹೇಳ್ತಾರೆ. ಸರ್ಕಾರ ಕೂಡ ಈ ಬಗ್ಗೆ ಒಂದು ಕಟ್ಟಪ್ಪಣೆ ಹೊರಡಿಸಿದೆ. ಅಂದ್ರೆ ಇದಕ್ಕೆ ಕಾರಣ ಏನು? ಮತ್ತೆ ಸರ್ಕಾರ ಸಂವಿಧಾನದ ಈ 25ನೇ ವಿಧಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈ ಬಗ್ಗೆನೂ ಕೂಡ ಅವರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕುರಾನಲ್ಲಿ ಹಿಜಾಬ್ ಹೇಗೆ ಧರಿಸಬೇಕು, ಯಾಕೆ ಧರಿಸಬೇಕು, ಇದರ ಬಗ್ಗೆ ಉಲ್ಲೇಖ ಆಗಿದೆ. ಅದವರ ಧಾರ್ಮಿಕ ಸ್ವಾತಂತ್ರ್ಯ, ಹಕ್ಕು. ಯೂನಿಫಾರ್ಮ್ ಅಂತ ವಿಚಾರ ಬಂದಾಗ ಇದು ಉಲ್ಲಂಘನೆಯನ್ನ ಮಾಡಕ್ ಆಗಲ್ಲ. ಒಂದು ಧಾರ್ಮಿಕ ಸ್ವಾತಂತ್ರ್ಯ, ಹಕ್ಕು, ಅದನ್ನೂ ಉಲ್ಲಂಘನೆ ಮಾಡಕ್ಕಾಗಲ್ಲ. ಮತ್ತೊಂದು ಇವರು ಯೂನಿಫಾರ್ಮ್ ಅಂತ ಏನ್ ಕನ್ಸಿಡರ್ ಮಾಡಿದ್ದಾರೆ ಅದರ ಭಾಗನೇ ನಾವು ತಲೆಗೆ ಸುತ್ಕೊಂಡು ಹೋಗ್ತೀವಷ್ಟೇ. ಅದು ಕೂಡ ಆ ವಸ್ತ್ರ ಸಂಹಿತೆ ನೀತಿ ಉಲ್ಲಂಘನೆ ಮಾಡ್ದಂಗೆ ಆಗಲ್ಲ ಅನ್ನೋ ವಾದವನ್ನ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕುರಾನ್ನ ಹದೀಸ್ ಏನ್ ಹೇಳುತ್ತೆ? ತಲೆ ಕೂದಲು ಕಾಣದಂತೆ ಅದನ್ನ ನೀವು ಮುಚ್ಚಿಕೊಳ್ಳಬೇಕು, ಬಚ್ಚಿಡಬೇಕು. ಹೆಂಗೆ? ಈ ಶಿರವಸ್ತ್ರವನ್ನ ಧರಿಸುವ ಮುಖಾಂತರ. ಸೊ ಅದೇ ಹಿಜಾಬ್ನ ವಿದ್ಯಾರ್ಥಿನಿಯರು ಹಾಕೊಂಡು ಬರ್ತಾ ಇರೋದು. ಮನೆಯಲ್ಲಿರುವಾಗ ಅದಕ್ಕೆ ವಿನಾಯಿತಿ ಇದೆ ಹೊರತು ಮನೆಯಿಂದ ಹೊರಗಡೆ ಬಂದಾಗ ಸಾರ್ವಜನಿಕವಾಗಿ ಅವರು ಹೊರಗಡೆ ಬರಬೇಕು ಅಂದ್ರೆ, ಸಾರ್ವಜನಿಕ ಪ್ರದೇಶಗಳಿಗೆ ಹೋಗಬೇಕು ಅಂತಂದ್ರೆ ಹಿಜಾಬ್ ಅನ್ನ ಧರಿಸೋದು ಕಡ್ಡಾಯ ಅಂತ ಕುರಾನ್ನಲ್ಲೇ ಇದೆ. ಹದೀಸ್ ಇದನ್ನೇ ಹೇಳುತ್ತೆ. ಹಾಗಾಗಿ ಈ ಹಿಜಾಬ್ ಧಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ಕೇಳ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ. ಹೈಕೋರ್ಟ್ ಇವತ್ತೇ ಮಧ್ಯಪ್ರವೇಶ ಮಾಡುತ್ತಾ ಇಲ್ವಾ, ಮಧ್ಯಂತರ ಆದೇಶ ಕೊಡುತ್ತಾ ಇಲ್ವಾ, ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅರ್ಜಿದಾರರ ಪರ ವಕೀಲರು ಸಾಕಷ್ಟು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾರ ಎದುರಲ್ಲಿ ಹಿಜಾಬ್ ಹಾಕಬೇಕು, ಹಾಕಬಾರದು, ಹಿಜಾಬ್ ಹಾಕ್ದಂತ ಟೈಮ್ನಲ್ಲಿ ಎಲ್ಲೆಲ್ಲಿ ಓಡಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ, ಪರ್ಮಿಷನ್ ಇದೆ, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ, ಯಾಕಂದ್ರೆ ಎಷ್ಟು ದಿನ ಅಂತ ರಜೆ ಕೊಟ್ಕೊಂಡು ಕೂರಕ್ಕಾಗತ್ತೆ ಸರ್ಕಾರಕ್ಕೂ. ಈಗ ಬನ್ನಿ ಅಂತ ಕರೆದ್ರೆ ಇವ್ರು ಕ್ಲಾಸಲ್ಲಿ ಕೂರಕ್ ರೆಡಿ ಇಲ್ಲ. ಈಗ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. ಸೊ ಈಗ ಸರ್ಕಾರದ ನಿರ್ಧಾರ ಏನು ನೋಡ್ಬೇಕು. ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಯಾವ ತರ ತೀರ್ಪು ಬರುತ್ತೆ, ಹೈಕೋರ್ಟ್ ಯಾವ ಕ್ರಮ ಕೈಗೊಳ್ಬಹುದು, ಅದ್ರ ಮುಂದೆ ನಾವು ರಜೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಸರ್ಕಾರ ಹೇಳಿತು. ಈಗ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. ಕೋರ್ಟ್ ಹೇಳ್ತಾ ಇದೆ, ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮರಳಬೇಕಾಗಿದೆ. ಬಟ್ ಈ ತರ ರಜೆ ಕೊಟ್ಕೊಂಡು ಕೂತ್ರಾಗಲ್ಲ, ಮಕ್ಕಳ ಶಿಕ್ಷಣವೂ ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ಈಗ ಯಾವ ತರ ನಿರ್ಧಾರ ಕೈಗೊಳ್ಬಹುದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಕೂಡ ಕಂಪ್ಲೀಟ್ ಆಗಿ ಹೈಕೋರ್ಟ್ ಮೇಲೆ ಡಿಪೆಂಡ್ ಆಗಿತ್ತು. ಯಾಕಂದ್ರೆ ಹೈಕೋರ್ಟ್ ನಲ್ಲಿ ತೀರ್ಪು ಬರಲಿ ಒಂದ್ 2-3 ದಿನ ಆಗ್ಬಹುದು, ಅಲ್ಲಿ ತನಕ ರಜೆ ಕೊಟ್ಬಿಡೋಣ ಅಂತ ರಜೆ ಘೋಷಣೆ ಮಾಡಿದ್ರು. ಆದ್ರೆ ಈಗ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿರೋದು ಸೋಮವಾರಕ್ಕೆ. ಅಲ್ಲಿ ತನಕ ಮತ್ತೆ ರಜೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ ಸಮಸ್ಯೆಗಳಾಗುತ್ತೆ. ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ನೋಡಿದ್ರೆ, ಶೈಕ್ಷಣಿಕವಾಗಿ ನೋಡಿದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಸಿಲೆಬಸ್ ಕಂಪ್ಲೀಟ್ ಆಗಿರೋದಿಲ್ಲ. ಮಕ್ಕಳು ಈ ಟೈಮ್ನಲ್ಲಿ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆದ್ರೆ ಏನೇನೋ ವಿಚಾರ ಆಗಿ ಮಕ್ಕಳ ಮೈಂಡ್ ಡೈವರ್ಟ್ ಆಗಿದೆ. ಹಾಗಾಗಿ ಈಗ ಶಿಕ್ಷಣಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಜೊತೆಗೆ ಹೈಕೋರ್ಟ್ ಈ ಅರ್ಜಿ ವಾದ ಪ್ರತಿವಾದ ಸ್ಟಾರ್ಟ್ ಆದಾಗಲೇ ಕಳವಳ ವ್ಯಕ್ತಪಡಿಸಿದ್ದು, ಈ ತರ ಶಾಲೆಗೆ ರಜೆ ಕೊಟ್ಕೊಂಡು ಕೂತ್ರೆ, ಕಾಲೇಜಿಗೆ ರಜೆ ಕೊಟ್ಕೊಂಡು ಕೂತ್ರೆ ಆಗಲ್ಲ, ತತ್ಕ್ಷಣಕ್ಕೆ ಎಲ್ಲವನ್ನೂ ಆರಂಭ ಮಾಡಿ, ಜೊತೆಗೆ ಕಾನೂನು ಸುವ್ಯವಸ್ಥೆನೂ ಕೂಡ ಕಾಪಾಡಬೇಕು ಅಂತ ಹೇಳಿತ್ತು. ಈಗ ಸೋಮವಾರಕ್ಕೆ ಮುಂದೂಡಿಕೆ ಮಾಡೋದ್ರ ಜೊತೆಗೆ ಹೈಕೋರ್ಟ್ ಹೇಳಿರೋದು, ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮರಳಬೇಕಾಗಿದೆ. ವಿಚಾರಣೆ ಮುಗಿಯೋವರೆಗೆ ಧಾರ್ಮಿಕ ಗುರುತನ್ನ ಬಳಸಬಾರದು.
ಅದಕ್ಕೆ ಅರ್ಜಿದಾರ ಪರ ವಕೀಲರು ಕೇಳಿದ್ರು, ನಮಗೆ ಆಹಾರ ನೀರಿನ ಮಧ್ಯೆ ನೀವು ಆಯ್ಕೆಯನ್ನ ಕೇಳಬೇಡಿ ಅಂತ. ಅಂದ್ರೆ ಎರಡೂ ಮುಖ್ಯ ಆಗುತ್ತೆ, ನಮಗೆ ತಿನ್ನೋದು ಮುಖ್ಯ ಆಗುತ್ತೆ, ನೀರು ಕುಡಿಯೋದು ಮುಖ್ಯ ಆಗುತ್ತೆ, ಎರಡೂ ಅತ್ಯಗತ್ಯ ಅಂತ ಹೇಳಿದ್ರು ದೇವದತ್ ಕಾಮತ್ ಅವರು. ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಬಟ್ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮರಳಬೇಕಾಗಿದೆ, ಅಶಾಂತಿಯ ವಾತಾವರಣ ಇದೆ. ಹೌದು, ಈಗ ಅರ್ಜಿ ವಿಚಾರಣೆ ಸೋಮವಾರ ನಾವು ಮುಂದುವರಿಸೋಣ. ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಮರಳಬೇಕಾಗಿದೆ. ಹಾಗಾಗಿ ಹೈಕೋರ್ಟ್ ಮುಂದುವರೆದು ಏನ್ ಹೇಳುತ್ತೆ ಅನ್ನುವಂಥ ಕುತೂಹಲ ನಮಗೂ ಇದೆ. ಯಾಕಂದ್ರೆ ತಕ್ಷಣಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಂದ್ರೆ ಹೈಕೋರ್ಟ್ ಇಂದಲೇ ಒಂದು ಮಧ್ಯಂತರ ಆದೇಶ ಬರಲಿ ಅಂತ ಅರ್ಜಿದಾರ ಪರ ವಕೀಲರು ಪದೇ ಪದೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಿಪೀಟೆಡ್ಲಿ. ಈಗ ಮಕ್ಕಳು ಕೂಡ ಹೈಕೋರ್ಟ್ ಕಡೆಗೆ ಈಗ ಚಿತ್ತವನ್ನ ಹರಿಸಿದ್ದಾರೆ. ಹೈಕೋರ್ಟ್ ಏನ್ ಹೇಳಿದ್ರು ನಾವು ಅದನ್ನ ಫಾಲೋ ಮಾಡೋದಕ್ಕೆ ರೆಡಿ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೈಕೋರ್ಟ್ ಏನ್ ಹೇಳುತ್ತೆ ನೋಡೋಣ. ಯಾಕಂದ್ರೆ ಅರ್ಜಿ ವಿಚಾರಣೆ ನಾವು ಸೋಮವಾರ ಮುಂದುವರಿಸೋಣ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿಗೆ ಮುಗಿಯೋದಿಲ್ಲ, ಯಾಕಂದ್ರೆ ಶಾಲೆ ಕಾಲೇಜ್ಗಳನ್ನ ತಕ್ಷಣಕ್ಕೆ ಆರಂಭ ಮಾಡಬೇಕು, ಆ ಪರಿಸ್ಥಿತಿಯಲ್ಲಿ ನಾವಿದೀವಿ ಅಂತ ಹೇಳ್ಬಿಟ್ಟು ಜಡ್ಜೆ ಈ ಅರ್ಜಿಯನ್ನ ಕೈಗೆತ್ಕೊಂಡಂತ ಟೈಮ್ನಲ್ಲಿ ಹೇಳಿದ್ದಾರೆ. ಬಟ್ ಈಗಿರೋದು ಈ ಒಂದು ವಿಚಾರವಾಗಿ ಬರೀ ಆನ್ಲೈನ್ ಮೊರೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಮತ್ತೆ ಮಕ್ಕಳಿಗೆ ಎಕ್ಸಾಮ್ ಟೈಮ್ನಲ್ಲಿ ಕಷ್ಟ ಆಗುತ್ತೆ. ಮುಂದುವರೆದು ಸುಪ್ರೀಂ ಕೋರ್ಟ್ ಅಂದ್ರೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಹೇಳ್ತಿರೋದು ಮಧ್ಯಂತರ ಆದೇಶವನ್ನ ನಾವು ನೀಡ ಬಯಸುತ್ತೇವೆ ಅಂತ ಹೇಳಿ. ಹಾಗಾದ್ರೆ ಏನಿದೆ ಆ ಮಧ್ಯಂತರ ಆದೇಶದಲ್ಲಿ? ವಿಚಾರಣೆ ಮುಗಿಯೋವರೆಗೆ ಧಾರ್ಮಿಕ ಗುರುತನ್ನ ಬಳಸಬಾರದು. ಈಗ ಅರ್ಜಿ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ 2:00ವರೆಗೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ. ಮಧ್ಯಂತರ ಆದೇಶವನ್ನು ಕೂಡ ಈಗ ಹೈಕೋರ್ಟ್ ಕೊಟ್ಟಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಆ ಮಧ್ಯಂತರ ಆದೇಶದಲ್ಲಿ ಏನಿದೆ ಹಾಗಾದ್ರೆ? ವಿಚಾರಣೆ ಮುಗಿಯೋವರೆಗೆ ಧಾರ್ಮಿಕ ಗುರುತನ್ನ ಬಳಸಬಾರದು ಅಂತ ಜಡ್ಜ್ ಹೇಳಿದ್ದಾರೆ. ಯಾಕಂದ್ರೆ ಮಕ್ಕಳಲ್ಲಿ ಮತ್ತೆ ಅಸಮಾನತೆ ಬಂದ್ಬಿಡುತ್ತೆ, ಮತ್ತಿದು ಕಂಟಿನ್ಯೂ ಆಗುತ್ತೆ, ರಾಜ್ಯದಲ್ಲಿ ಶಾಂತಿ ಭಂಗ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತೆ. ಈಗ ಅರ್ಜಿ ವಿಚಾರಣೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. ಕೆಲ ದಿನಗಳಲ್ಲೇ ನಾವು ತೀರ್ಪನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಈಗ ಆದೇಶವನ್ನ ಹೊರಡಿಸ್ತಿರೋದು. ಈಗ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. 2:00ವರೆಗೆ ಸೋಮವಾರ ಮತ್ತೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ. ಆದರೆ ಅಲ್ಲಿ ತನಕ ಒಂದು ಆದೇಶವನ್ನ ಹೊರಡಿಸಿದೆ ಹೈಕೋರ್ಟ್. ಅದನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಿದೆ. ಯಾಕಂದ್ರೆ ಮಕ್ಕಳ ಶಿಕ್ಷಣದ ಹಿತದೃಷ್ಟಿಯಿಂದ ಈ ಆದೇಶವನ್ನ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಕೊಟ್ಟಿರೋದು. ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮರಳಬೇಕಾಗಿದೆ. ಹಾಗಾಗಿ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗಬೇಕು. ಹೋಗುವಂತ ಟೈಮ್ನಲ್ಲಿ ಯಾವುದೇ ಧಾರ್ಮಿಕ ಗುರುತುಗಳನ್ನ ನೀವು ಬಳಸಬಾರದು. ಹಿಜಾಬು ಹಾಕೊಂಡ್ ಬರಂಗಿಲ್ಲ, ಕೇಸರಿ ಶಾಲನ್ನು ಕೂಡ ಹಾಕೊಂಡು ಬರಂಗಿಲ್ಲ. ಶಾಲೆಯ ಯೂನಿಫಾರ್ಮ್ ಏನಿದೆ ಅದನ್ನ ಮಾತ್ರ ನೀವು ಧರಿಸ್ಕೊಂಡು ಬರಬೇಕಾಗತ್ತೆ. ಈಗ ಹೈಕೋರ್ಟ್ ನಿಂದ ಬಂದಿರುವಂತ ಆದೇಶ ಇದು. ಸ್ಪಷ್ಟವಾಗಿ ಇದನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಹೈಕೋರ್ಟ್ ಒತ್ತಿ ಹೇಳಿದೆ. ಯಾಕಂದ್ರೆ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಇನ್ನೇನು 2 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ ಮಕ್ಕಳಿಗೆ. ಈ ಟೈಮ್ನಲ್ಲಿ ಈ ವಿವಾದ ದೊಡ್ಡ ಮಟ್ಟದಲ್ಲಿ ಕಿಚ್ಚನ್ನ ಹಬ್ಬಿಸಿರೋದ್ರಿಂದ, ಧಾರ್ಮಿಕತೆಯ ವಿಚಾರವನ್ನ ಈಗ ಕ್ವೆಶ್ಚನ್ ಮಾಡ್ತಾ ಇರೋದ್ರಿಂದ ಯಾರೂ ಕೂಡ ಹೈಕೋರ್ಟ್ನ ಮುಂದಿನ ತೀರ್ಪಿನವರೆಗೆ ಈ ವಿಚಾರಣೆ ಮುಗಿಯೋ ತನಕ
ಧಾರ್ಮಿಕ ಗುರುತುಗಳನ್ನ ಬಳಸಬಾರದು ಅಂತಂದ್ರೇನು? ಕಾಲೇಜ್ಗಳು ಶಾಲೆಗಳು ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಲಿ, ನೀವು ಬರುವಂತ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕೊಂಡು ಬರಂಗಿಲ್ಲ, ಹಿಜಾಬ್ ಕೂಡ ಧರಿಸ್ಕೊಂಡು ಬರುವಂತಿಲ್ಲ. ಇದು ಹೈಕೋರ್ಟ್ನ ಆದೇಶ. ಮುಂದಿನ ತೀರ್ಪು ಬರೋವರೆಗೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನ ಫಾಲೋ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಧಾರ್ಮಿಕ ಮುಖಂಡರು ಕೂಡ ಇದರಲ್ಲಿ ಎಂಟ್ರಿ ಆಗುವಂತಿಲ್ಲ. ಇದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್. ಮಧ್ಯಂತರ ಆದೇಶದವರೆಗೂ ಕೂಡ ಧಾರ್ಮಿಕ ಮುಖಂಡರು ಯಾವುದೇ ರೀತಿಯಲ್ಲೂ ಕೂಡ ಸೂಚನೆಯನ್ನ ಕೊಡುವಂತಿಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆಯವರು ಎಂಟ್ರಿ ಆಗ್ತಾ ಇದ್ದಾರೆ, ಪ್ರವೋಕ್ ಮಾಡ್ತಿದ್ದಾರೆ. ಮಕ್ಕಳ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ಯಾರೋ ಹೇಳ್ಕೊಟ್ಟಿದ್ದನ್ನ ಮಕ್ಕಳು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಹಾಗಾಗಿ ಯಾವ ಧಾರ್ಮಿಕ ಮುಖಂಡರು, ಯಾವುದೇ ಧರ್ಮದವರಾಗ್ಲಿ, ಯಾವ ಧಾರ್ಮಿಕ ಮುಖಂಡರು ಕೂಡ ಇಲ್ಲಿ ಮಧ್ಯಪ್ರವೇಶ ಮಾಡಂಗಿಲ್ಲ. ಸೂಚನೆಗಳನ್ನ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಅವರ ಪೋಷಕರಾಗ್ಲಿ ಅಥವಾ ಅವರ ಸಮುದಾಯಕ್ಕಾಗ್ಲಿ ಕೊಡುವಂತಿಲ್ಲ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಈಗ ಮುಂದಿನ ಅರ್ಜಿ ವಿಚಾರಣೆ ಯಾವಾಗ ನಡೆಯುತ್ತೆ ಅಂದ್ರೆ ಸೋಮವಾರ ಮಧ್ಯಾಹ್ನ 2:15 ಸ್ಟಾರ್ಟ್ ಆಗುತ್ತೆ. ಆದ್ರೆ ಅಲ್ಲಿ ತನಕ ಮಕ್ಕಳು ಕಾಲೇಜ್ಗಳಿಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು. ಯಾವುದೇ ಧಾರ್ಮಿಕ ಗುರುತುಗಳನ್ನ ಅವರು ಯೂಸ್ ಮಾಡಂಗಿಲ್ಲ. ಹಿಜಾಬ್ ಕೂಡ ಹಾಕಂಗಿಲ್ಲ, ಕೇಸರಿ ಶಾಲನ್ನು ಕೂಡ ಹಾಕಂಗಿಲ್ಲ. ರಾಜ್ಯದಲ್ಲಿ ಶಾಂತಿ ಮರುಕಳಿಸಬೇಕು. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಅದು ಕೂಡ ಮರುಕಳಿಸಬೇಕು. ಮಕ್ಕಳು ಮತ್ತೆ ಶಾಲಾ ಕಾಲೇಜ್ಗಳಿಗೆ ಹೋಗಬೇಕು, ಸಮಾನತೆ ದೃಷ್ಟಿಯಿಂದ ನೋಡಬೇಕು ಅಂತ ಹೈಕೋರ್ಟ್ ಈ ಒಂದು ಆದೇಶವನ್ನ ಮಾಡಿದೆ. ಇದು ಮುಂದಿನ ತೀರ್ಪು ಬರೋವರೆಗೂ ಕೂಡ ವಿಚಾರಣೆ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಮುಂದಿನ ತೀರ್ಪು ಬರೋವರೆಗೂ ಕೂಡ ಈ ಆದೇಶವನ್ನ ಈಗ ಹೈಕೋರ್ಟ್ ಕೊಟ್ಟಿರೋದು. ಈ ಆದೇಶವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಫಾಲೋ ಮಾಡಬೇಕು. ಹೈಕೋರ್ಟ್ನ ಕಳವಳ ಏನು? ಎಕ್ಸಾಮ್ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ಈ ವಿವಾದವನ್ನ ದೊಡ್ಡದಾಗಿ ಮಾಡಾಗಿದೆ. ಬಟ್ ಈಗ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಜೊತೆಗೆ ನೆಮ್ಮದಿ ಮರುಕಳಿಸಬೇಕು ಅಂತಂದ್ರೆ ಈ ನಿರ್ಧಾರವನ್ನ ಮಾಡಲೇಬೇಕು ಅಂತ ಹೈಕೋರ್ಟ್ ಇದೀಗ ಈ ಆದೇಶವನ್ನ ಕೊಟ್ಟಿರೋದು. ಮಧ್ಯಂತರ ಆದೇಶದವರೆಗೂ ಕೂಡ ಧಾರ್ಮಿಕ ಮುಖಂಡರು ಸೂಚನೆ ಕೊಡಬಾರ್ದು. ಅದು ಯಾವುದೇ ಧರ್ಮದವರಾಗಿರಲಿ, ಯಾರನ್ನು ಪ್ರವೋಕ್ ಮಾಡಂಗಿಲ್ಲ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ನೀವು ಏನು ಹೇಳ್ಕೊಡಂಗಿಲ್ಲ. ಅವರು ಶಾಲಾ ಕಾಲೇಜಿಗೆ ಬರಬೇಕು, ಯಾವುದೇ ಧಾರ್ಮಿಕ ಗುರುತುಗಳನ್ನ ಅವ್ರು ಹಾಕೊಂಡು ಬರಂಗಿಲ್ಲ. ಶಾಲಾ ಆಡಳಿತ ಮಂಡಳಿ ಏನ್ ಯೂನಿಫಾರ್ಮ್ ಅಂತ ಹೇಳಿದೆ ಅದನ್ನು ಮಾತ್ರ ಅವರು ಧರಿಸ್ಕೊಂಡು ಬರಬೇಕು, ಕ್ಲಾಸಸ್ ಅಟೆಂಡ್ ಮಾಡಬೇಕು, ಓದಬೇಕು ಅಂತ ಹೈಕೋರ್ಟ್ ಹೇಳಿರೋದು. ಮಧ್ಯಂತರ ಆದೇಶಕ್ಕೋಸ್ಕರ ಅರ್ಜಿದಾರರ ಪರ ವಕೀಲರು ಕೇಳ್ಕೊಂಡಿದ್ರು. ಆದ್ರೆ ಈಗ ಮಧ್ಯಂತರ ಆದೇಶದವರೆಗೂ ಕೂಡ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿರೋದೇನು? ಯಾಕಂದ್ರೆ ವಾದ ಪ್ರತಿವಾದ ಇನ್ನೂ ಕೂಡ ಮುಂದುವರಿಬೇಕಾಗಿದೆ. ಇವತ್ತು ನಾವು ನೋಡ್ದಂಗೆ ಇಡೀ ವಿಚಾರಣೆಯಲ್ಲಿ, ಈ ಹಿಜಾಬ್ ಅರ್ಜಿ ವಿಚಾರಣೆಯಲ್ಲಿ ಅರ್ಜಿದಾರರ ಪರ ವಕೀಲರು ಮಾತ್ರ ಮಾತಾಡಿದ್ರು, ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಹಾಗಾಗಿ ಕೋರ್ಟ್ಗೆ ಇನ್ನೂ ಕೂಡ ಸಮಯ ಬೇಕು. ಸಾಂವಿಧಾನಿಕ ಬಿಕ್ಕಟ್ಟು ಇಲ್ಲಿ ನಿರ್ಮಾಣ ಆಗಿದೆ, ಸೃಷ್ಟಿಯಾಗಿರೋದ್ರಿಂದ ಇದು ಒಂದು ದಿನದಲ್ಲಿ ವಾದ ಪ್ರತಿವಾದ ಕೇಳ್ಬಿಟ್ಟು ತೀರ್ಪನ್ನ ಕೊಡಕ್ ಬರಲ್ಲ. ಇಂಥ ಪ್ರಕರಣಗಳಲ್ಲಿ ಸುದೀರ್ಘವಾದಂತ ಒಂದು ವಾದ ಪ್ರತಿವಾದ ವಿಚಾರಣೆ ಆಗಬೇಕಾಗತ್ತೆ. ಹಾಗಾಗಿ ಸೋಮವಾರ ವಿಚಾರಣೆ ನಡೆಸಿ ಅವತ್ತೇ ಆದೇಶ ಕೊಡುವಂತ ಚಾನ್ಸಸ್ ಇದೆ. ಅಲ್ಲಿವರೆಗೂ ಶಾಲಾ ಕಾಲೇಜ್ ಆರಂಭ ಆಗ್ಲೇಬೇಕು. ಯಾಕಂದ್ರೆ ಸರ್ಕಾರ ಕೂಡ ಒಂದ್ ಕಡೆ ನೋಡ್ತಾ ಇದ್ದಿದ್ದು ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಏನ್ ತೀರ್ಪು ಕೊಡುತ್ತೆ ನೋಡೋಣ, ಅದ್ರ ಮೇಲೆ ನಾವು ಆಮೇಲೆ ರಜೆ ಕೊಡ್ಬೇಕಾ ಬೇಡವಾ ಅದ್ರ ಬಗ್ಗೆ ಡಿಕ್ಲೇರ್ ಮಾಡ್ಕೊಳ್ಳೋಣ ಅಂತ. ಈಗ ಸೋಮವಾರಕ್ಕೆ ಮುಂದೂಡಿಕೆ ಹೋದ್ರೂ ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿರೋದು, ಇಮ್ಮಿಡಿಯೇಟ್ ಆಗಿ ಶಾಲೆ ಕಾಲೇಜ್ಗಳನ್ನ ನೀವು ಆರಂಭ ಮಾಡಿ, ಯಾವುದೇ ಧಾರ್ಮಿಕ ಗುರುತುಗಳನ್ನ ಮಕ್ಕಳು ಹಾಕಂಬ ಬರಂಗಿಲ್ಲ. ಅದು ಹಿಜಾಬ್ ಆಗಿರ್ಲಿ ಅಥವಾ ಕೇಸರಿ ಶಾಲ್ ಆಗಿರ್ಲಿ, ಯಾವುದನ್ನು ಕೂಡ ಹಾಕೊಂಡ್ ಬರಂಗಿಲ್ಲ. ನಿಮ್ಮ ಧಾರ್ಮಿಕತೆಯನ್ನ ಅಲ್ಲಿ ಬಿಂಬಿಸುವಂತಿಲ್ಲ. ಶಾಲೆಯ ಯೂನಿಫಾರ್ಮ್ ಏನಿದೆ ಅದನ್ನ ಮಾತ್ರ ನೀವು ಹಾಕೊಂಡು ಬರಬೇಕು, ಕ್ಲಾಸಸ್ ಅಟೆಂಡ್ ಮಾಡಬೇಕು, ಹೋಗಬೇಕು. ಇಲ್ಲಿ ಧಾರ್ಮಿಕ ಮುಖಂಡರು ಕೂಡ ಮಧ್ಯಪ್ರವೇಶ ಮಾಡಂಗಿಲ್ಲ. ಸೋಮವಾರ ಮಧ್ಯಾಹ್ನ 2:15 ಹಿಜಾಬ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ. ಕಾಲೇಜ್ ಆರಂಭ ಆಗಲಿ, ಆದರೆ ಮಕ್ಕಳು ಕಾಲೇಜ್ ಶಾಲೆಗೆ ಬರುವಂತ ಟೈಮ್ನಲ್ಲಿ ಹಿಜಾಬ್ ಆಗ್ಲಿ ಕೇಸರಿ ಶಾಲ್ ಆಗ್ಲಿ ಯಾವುದನ್ನು ಕೂಡ ಧರಿಸುವಂತಿಲ್ಲ. ಇದು ಹೈಕೋರ್ಟ್ನ ಆದೇಶ.
ಅಂತಿಮ ಆದೇಶ ಬರೋವರೆಗೂ ಕೂಡ ಧಾರ್ಮಿಕ ಮುಖಂಡರು ಮಧ್ಯಪ್ರವೇಶ ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇತ್ತು. ಯಾರೋ ಪ್ರವೋಕ್ ಮಾಡ್ತಾರೆ, ಯಾರೋ ಹೇಳ್ಕೊಡ್ತಾರೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ಯಾವ ಧಾರ್ಮಿಕ ಮುಖಂಡರು ಮಧ್ಯಪ್ರವೇಶ ಮಾಡಂಗಿಲ್ಲ, ಸೂಚನೆ ಕೊಡಂಗಿಲ್ಲ.